ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಆನ್ಲೈನಲ್ಲಿ ನೋಡ್ತಿರುವ ಮಕ್ಕಳು ಒಂದು ವೇಳೆ ನೀವು ಎಕ್ಸಾಮನ್ನು ಬರೆದಿಲ್ಲ, ಟೆಸ್ಟ್ ಬರೆದಿಲ್ಲ ಅಂದರೆ ಟೆಸ್ಟ್ ಬೇಕಾದ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ಅಲ್ಲಿ ಹೋಗಿ ಅದ್ರ ಮೂಲಕ ಮೊದಲು ಪರೀಕ್ಷೆ ಬರೀರಿ, ಆಮೇಲೆ ವಿವರಣೆ ನೋಡಿ. ಅದರ ಮೂಲಕ ನೀವು ಹೆಚ್ಚಿನ ಲಾಭ ಪಡಿಬೋದು. ನಿಮ್ಮೆಲ್ಲರ ಪರೀಕ್ಷೆ ಆಗಿದೆ. ವಿವರಣೆ ನೋಡೋಣ. ಮೊದಲ ಪ್ರಶ್ನೆ ಯಾವ ರೀತಿ ಇತ್ತು ಮಕ್ಕಳೇ? ಒಂದು ಪರೀಕ್ಷೆಯಲ್ಲಿ 90 ಪ್ರಶ್ನೆಗಳಿದ್ವು. ನಾವು 20 ಪ್ರಶ್ನೆ ಇರೋ ಪರೀಕ್ಷೆಗೆ ಎಷ್ಟು ಪೇಚಾಡ್ತೀವಿ. ಪರೀಕ್ಷೆಯಲ್ಲಿ ಒಂದು ವೇಳೆ 90 ಪ್ರಶ್ನೆ ಬಂತಂದರೆ 90 ಪ್ರಶ್ನೆಗಳಿದ್ವು ಆ ಪರೀಕ್ಷೆಯಲ್ಲಿ. ಅನಿತಾ 5ನೇ 4 ಭಾಗ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಿದ್ದಾಳೆ. 5ನೇ 4 ಭಾಗ, 5 ಭಾಗದಲ್ಲಿ ಎಷ್ಟು ಭಾಗ ಸರಿಯಾಗಿ ಮಾಡಿದ್ದಾಳೆ? 4 ಭಾಗ. ಅವಳು ಎಷ್ಟು ಪ್ರಶ್ನೆಗಳಿಗೆ ತಪ್ಪಾಗಿ ಉತ್ತರಿಸಿದ್ದಾಳೆ? ಹಾಗಾದರೆ ಎಷ್ಟು ಭಾಗ ತಪ್ಪಾಗಿ ಉತ್ತರಿಸಿದ್ದಾಳೆ? ಎಷ್ಟಪ್ಪ? ಎಷ್ಟಂತ ಹೇಳ್ರಿ. 18. ಉತ್ತರ 18 ಬಂತ? ಅಲ್ಲ, ನಾನು ಕೇಳ್ತಾ ಇರೋದು ಎಷ್ಟು ಭಾಗಕ್ಕೆ ತಪ್ಪಾಗಿ ಮಾಡಿದ್ದಾರೆ, ಎಷ್ಟು ಭಾಗ. ಈಗ ಸರಿಯಾಗಿ ಎಷ್ಟು ಭಾಗ ಮಾಡಿದ್ದಾರೆ? 5ರಲ್ಲಿ 4 ಭಾಗ ಏನಾಗಿದೆ? ಸರಿಯಾಗಿದೆ. ಹಾಗಾದರೆ ತಪ್ಪಾದ ಭಾಗ ಎಷ್ಟು? 5ರಲ್ಲಿ 4 ಸರಿ ಆದರೆ 5ರಲ್ಲಿ ಎಷ್ಟು ತಪ್ಪು? 5ರಲ್ಲಿ 1 ಭಾಗ ತಪ್ಪಾಗಿ ಉತ್ತರಿಸಿರ್ತಾಳೆ. ಹೌದಾ? ಯಾರ 1/5? ಒಟ್ಟು ಪ್ರಶ್ನೆಗಳ 1/5. ಹೌದು ತಾನೆ? ಒಟ್ಟು ಪ್ರಶ್ನೆಗಳು ಎಷ್ಟಿದ್ವು? 90 ಇದ್ವು. ಈ 90ರ 5ನೇ 1 ಭಾಗ ಏನಾಗಿರುತ್ತೆ? ತಪ್ಪಾಗಿರುತ್ತೆ. ಎಷ್ಟಾಗುತ್ತದು? 5 1 5, 5 18 90, 18 1 18. ನಿಸಾರ್, ನೀವು ಹೇಳಿದ ಉತ್ತರ ಕರೆಕ್ಟ್. ಆಪ್ಷನ್ ಡಿ ಇದಕ್ಕೆ ಸರಿಯಾಗ್ತದೆ. ಬಟ್ ಇದು ಎಷ್ಟು ಭಾಗ ಅಂತ ಹೇಳ್ಬೇಕು ನಮಗೆ. ಈಗ 5ರಲ್ಲಿ 4 ಭಾಗ ಸರಿ ಮಾಡಿದ್ದಾರೆ, ತಪ್ಪಾಗಿದೆ ಎಷ್ಟು ಭಾಗ? 5ರಲ್ಲಿ 1 ಭಾಗ. ಹೌದಾ? ಅದು ಯಾರ 5ನೇ 1 ಭಾಗ? 90ರ 5ನೇ 1 ಭಾಗ. ಕರೆಕ್ಟ್. ಇದ್ದದ್ದು 90 ಪ್ರಶ್ನೆ. ಇದ್ದದ್ದು ನಮಗೆ 90 ಪ್ರಶ್ನೆ. ಮುಂದೆ ಹೋಗ್ಬೋದಾ? ಒಂದು ಮರದ 8ನೇ 5 ಭಾಗ ಮಣ್ಣಿನೊಳಗಡೆ ಇದೆ. ಮರ ಉಂಟು ಮಾರ್ರೆ. ಮರ ನೋಡಿದ್ದೀರಾ? ಮರದ ಮೇಲೆ ಅಲ್ವಾ ನೀವೆಲ್ಲ ಇರೋದು? ಎಸ್ ಸರ್ ಅಂದ್ರೆ ನೋಡ್ರಿ ಒಬ್ರು. ಗೌತಮ್, ನೀವು ಮರದ ಮೇಲೆ ಇರೋದು? ಮರದ ಮೇಲೆ ಯಾರು ಇರೋದು? ಮತ್ತು ಎಸ್ ಸರ್ ಅಂತ ಹೇಳ್ತೀರಾ ನೀವು? ಮಂಗಣ್ಣವೇ? ಮಂಗಣ್ಣ ಅಲ್ಲ, ನೀವೆಲ್ಲ ಕೋತಿಗಳು. ರೈಟ್, ಮನುಷ್ಯರು. ಸ್ವಲ್ಪ ಮರದ ಭಾಗ ಮಣ್ಣೊಳಗಿರುತ್ತಲ್ವಾ? ಸ್ವಲ್ಪ ಮಣ್ಣೊಳಗಿರ್ತದೆ. ಎಷ್ಟು ಭಾಗ ಇದೆ ಅಂತೆ ಮರದ ಭಾಗ? ಎಷ್ಟು ಭಾಗ ಮಣ್ಣಿನೊಳಗಡೆ ಇದೆ? 8ನೇ 5 ಭಾಗ. ಆಯಿತಾ? 5/8 ಭಾಗ ಒಳಗಡೆ ಇದೆ. ಉಳಿದದ್ದು ಎಷ್ಟು ಭಾಗ ಮೇಲಿರುತ್ತೆ? ಹಾಗಾದರೆ 8ರಲ್ಲಿ 5 ಭಾಗ ಒಳಗಡೆ ಅಂದರೆ ಮೇಲೆ ಎಷ್ಟಿರುತ್ತೆ? 8ರಲ್ಲಿ 3 ಭಾಗ ಮೇಲ್ಗಡೆ ಇರ್ತದೆ. ನಿಮಗೆ ಗೊತ್ತಾ ನೀಲಗಿರಿ ಮರ ಗೊತ್ತಾ? ನೀಲಗಿರಿ ಮರ ಗೊತ್ತಾ? ಅದರ ಸ್ಮೆಲ್ ಭಾಳ ಚೆನ್ನಾಗಿರುತ್ತೆ. ನೀಲಗಿರಿ ಮರ ಅದರ ಬೇರು ಭಾಳ ಆಳವಾಗ್ತದೆ. ನೀಲಗಿರಿ ಮರಗಳು ಎಲ್ಲಿರ್ತಾವೆ ಅಲ್ಲಿ ಅಂತರ್ಜಲ ಮಟ್ಟ ಕಡಿಮೆ ಆಗ್ಬಿಡುತ್ತಂತೆ, ನೀರನ್ನೆಲ್ಲ ತೊಗೊಂಡ್ಬಿಡುತ್ತಂಥದ್ದು. ಅದು ಭೂಮಿ ಒಳಗಡೆ ಬೋರ್ ಹಾಕ್ಸಿದ್ರೆ ಬೋರ್ ಬರೋದಿಲ್ಲ ಆ ಜಾಗಗಳಲ್ಲೆಲ್ಲ. ನೀಲಗಿರಿ ಮರದ ಬೇರು ಭಾಳ ಆಳವಾಗ್ತದೆ. ನೋಡಿರಿ, 8ರಲ್ಲಿ 5 ಭಾಗ ಭೂಮಿ ಒಳಗಡೆ ಇದೆ. ಇದರ ಬೇರು 8ರಲ್ಲಿ 5 ಭಾಗ ಒಳಗಡೆ ಇದೆ. ಮರದ 8ನೇ 3 ಭಾಗ ಮಾತ್ರ ಮೇಲ್ಗಡೆ ಇದೆ. ತೆಂಗಿನ ಮರಗಳು ಗೊತ್ತಾ ನಿಮಗೆ? ತೆಂಗಿನ ಮರಗಳು ಬೇರುಗಳು ಹರಡ್ಕೊಂಡಿರ್ತಾವೆ, ಕಿಲೋಮೀಟ್ರ್ ಗಂಟಲೆ ಹರಡ್ಕೊಂಡಿರ್ತಾವೆ. ತೆಂಗಿನ ಮರದ ಬೇರುಗಳು ಕಿಲೋಮೀಟ್ರ್ ಗಂಟಲೆ ಹರಡ್ಕೊಂಡಿರ್ತಾವೆ ಅವು. ಆಮೇಲೆ ಒಂದು ಬೇರು ಇನ್ನೊಂದು ಬೇರಿಗೆ ಅಂಟ್ಕೊಂಡಿರ್ತಾವಂತ, ಅದು ಇದೆ ಅಂತ ಹೇಳ್ತಾರೆ. ಈ ಥರ ಎಲ್ಲ ಇರ್ತದೆ. ಆಮೇಲೆ ಬೇರುಗಳಲ್ಲಿ 2 ವಿಧ ಗೊತ್ತಾ ನಿಮಗೆ? ತಾಯಿ ಬೇರು, ತಂತು ಬೇರು ಅಂತ. ತಾಯಿ ಬೇರು, ತಂತು ಬೇರು ಓದಿದ್ದೀರಾ 4ನೇ ಕ್ಲಾಸಲ್ಲಿ? ಎಕ್ಸಾಕ್ಟ್ಲಿ. ಎನಿವೇಸ್ ಅದನ್ನು ವಿಜ್ಞಾನದಲ್ಲಿ ನೋಡ್ತೀವಿ ನಾವು, ತೊಂದರೆ ಇಲ್ಲ. ಪಂಡಿತರದ್ಯ ಇಲ್ಲಿ 8ರಲ್ಲಿ 5 ಭಾಗ ಒಳಗಡೆ ಇದೆ, 8ರಲ್ಲಿ 3 ಭಾಗ ಮೇಲ್ಗಡೆ ಇದೆ. ಪ್ರಶ್ನೆ ಏನಿದೆ? ಮರದ ಒಟ್ಟು ಉದ್ದ 16 ಮೀಟರ್ ಅಂತೆ. ಒಟ್ಟು ಉದ್ದ ಎಷ್ಟಿದೆ ಅಂತೆ? 16 ಮೀಟ್ರ್ ಇದೆ ಅಂತೆ. ಒಟ್ಟು ಉದ್ದ ಎಷ್ಟಿದೆ? 16 ಮೀಟ್ರ್ ಇದೆ, ಒಳಗಡೆಯಿಂದ ಹೊರಗಡೆ ತನಕ. ಮಣ್ಣಿನ ಮೇಲಿರುವ ಮರದ ಭಾಗದ ಉದ್ದವೆಷ್ಟು? ಮಣ್ಣಿನ ಮೇಲೆ ಎಷ್ಟು ಭಾಗ ಇದೆ? 8ನೇ 3 ಭಾಗ ಉದ್ದ ಇದೆ ಮಣ್ಣಿನ ಮೇಲೆ. ಅದು ಯಾರ 8ನೇ 3 ಭಾಗ? ಒಟ್ಟು ಮರದ 8ನೇ 3 ಭಾಗ. ಹೌದಾ? ಒಟ್ಟು ಮರದ ಉದ್ದದ 8ನೇ 3 ಭಾಗ. ಒಟ್ಟು ಮರದ ಉದ್ದ ಎಷ್ಟುಂಟು? 16 ಮೀಟರ್ನ 8ನೇ 3 ಭಾಗ ಎಷ್ಟಾಗ್ತದೆ ನೋಡ್ರಿ? 8 1 8 2 2 3 ಎಷ್ಟು ಮೀಟರ್ ಉಂಟು? 6 ಮೀಟರ್. ಎಲ್ಲುಂಟು? 6 ಮೀಟರ್ ಎಲ್ಲುಂಟು? ಮೇಲ್ಗಡೆ ಉಂಟು. ಹೌದಾ? ಹಾಗಾದರೆ ಕೆಳಗಡೆ ಎಷ್ಟುಂಟು? 10 ಮೀಟರ್. 16 ಮೀಟ್ರಲ್ಲಿ ಮೇಲ್ಗಡೆ ಎಷ್ಟುಂಟು? 6 ಮೀಟರ್. ಹೌದಾ?
ಮೇಲ್ಗಡೆ ಎಷ್ಟು ಉಂಟು 6 ಮೀಟರ್. 16ರಲ್ಲಿ 6 ಮೀಟ್ರ್ ಹೋಯ್ತಂದರೆ ಉಳಿಯುವುದು ಎಷ್ಟು ಮೀಟರು? 10 ಮೀಟರ್ ಎಲ್ಲುಂಟು? ಭೂಮಿಯ ಒಳಗಡೆ ಉಂಟು, ಹೌದಲ್ವಾ? ಭೂಮಿಯ ಒಳಗಡೆ ಉಂಟು. ಸೊ ನಮಗೆ ಬೇಕಾದದ್ದು 6 ಮೀಟರು, ಭೂಮಿಯ ಮೇಲಿರುವುದು 6 ಮೀಟರ್. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಅರ್ಥ ಆಯ್ತಾ? ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಚಿನ್ಮಯ್, ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ನಾವು? ಥ್ಯಾಂಕ್ ಯು. ಒಂದು ಬಾಕ್ಸಿನಲ್ಲಿ 72 ಹಣ್ಣುಗಳಿದ್ದಾವೆ, ಆಯಿತಾ? ಒಂದು ಬಾಕ್ಸ್ ಇದೆ, ಅದರಲ್ಲಿ ಎಷ್ಟು ಹಣ್ಣಿದ್ದಾವೆ? 72 ಹಣ್ಣುಗಳಿದ್ದಾವೆ. ಓಕೆ. 9ನೇ 5 ಭಾಗ ಸೇಬುಗಳಿದ್ದಾವೆ. ಸೇಬು ಎಷ್ಟಿದಾವಪ್ಪ? ಸೇಬು 9ನೇ 5 ಭಾಗ. ಓಕೆ. ಕಿತ್ತಳೆಗಳು ಅಲ್ಲ, 3ನೇ 1 ಭಾಗ ಕಿತ್ತಳೆಗಳು. ಸೇಬು ಸ್ವಲ್ಪ ಚಿಕ್ಕದಾಗಿ ಬರೆದುಬಿಡೋಣ ಮಕ್ಕಳೇ, ಆಮೇಲೆ ಗೊಂದಲ ಆಗ್ಬಿಡುತ್ತೆ. ಸೇಬು 9ನೇ 5 ಭಾಗ, ಕಿತ್ತಳೆ 3ನೇ 1 ಭಾಗ, ಮತ್ತು ಉಳಿದವೆಲ್ಲ ದ್ರಾಕ್ಷಿಗಳಂತೆ. ಉಳಿದವೆಲ್ಲವೇನು? ದ್ರಾಕ್ಷಿಗಳು. ಆಯಿತು. ಬಾಕ್ಸಿನಲ್ಲಿರುವ ದ್ರಾಕ್ಷಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಬಾಕ್ಸಿನಲ್ಲಿರುವ ದ್ರಾಕ್ಷಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ನಾವು ನೋಡೋಣ ಮೊದಲು ಸೇಬು ಮತ್ತು ಕಿತ್ತಳೆ ಆ ಬಾಕ್ಸಿನ ಎಷ್ಟು ಭಾಗ ಇದ್ದಾವೆ ಅಂತ ನೋಡೋಣ. ಆ ಬಾಕ್ಸಿನ ಎಷ್ಟು ಭಾಗ ಇದ್ದಾವೆ, ಒಟ್ಟು ಎಷ್ಟು ಭಾಗ ಇದ್ದಾವೆ ಅಂತ ಗೊತ್ತಾದರೆ ಉಳಿದವೇನಾಗ್ತವೆ? ದ್ರಾಕ್ಷಿ ಏನಾಗ್ತವೆ? ಸೇಬು ಕಿತ್ತಳೆ ಒಟ್ಟು ಎಷ್ಟಿದಾವೆ ಅಂತ ಗೊತ್ತಾಗ್ಬಿಟ್ರೆ ನಮಗೆ ಉಳಿದದ್ದೆಲ್ಲ ಏನಾಗುತ್ತೆ? ದ್ರಾಕ್ಷಿ ಆಗ್ತದೆ. ಸೊ ಇದು ಒಟ್ಟು ಎಷ್ಟು ಭಾಗ ಆಗುತ್ತೆ ಅಂದರೆ ಲಾಸ್ ಏನು ಬರ್ತಪ್ಪ? ಇದಕ್ಕೆ ಲಾಸ್ ಏನು ಬರ್ತದಪ್ಪ? 9. ಸೊ ಲಾಸ 9 ಅಂತ ಬರಿಬೋದು ನಾವು. 9 ಎಷ್ಟಲೇ 9? 9 ಒಂದಲೇ. 3 ಎಷ್ಟಲೇ 9? 3 ಮೂರಲೇ. 5 ಒಂದಲೇ 1 ಮೂರಲೇ 3. ಸೊ 5 + 3 8/9. ಅಂದರೆ 9ರಲ್ಲಿ 8 ಭಾಗ ಸೇಬು ಮತ್ತು ಕಿತ್ತಳೆ ಇದ್ದಾರೆ. ಉಳಿದವ್ರು ಯಾರು? ಉಳಿದ ಭಾಗ ಎಷ್ಟು? ಉಳಿದ ಭಾಗ 1/9. ಯಾರ 1/9? ಒಟ್ಟು ಹಣ್ಣುಗಳ 1/9. ಒಟ್ಟು ಹಣ್ಣುಗಳ 1/9, ರೈಟ್? ಸೊ ಒಟ್ಟು ಹಣ್ಣುಗಳು ಎಷ್ಟಿದಾವೆ ಮಕ್ಕಳೇ? 72 ಹಣ್ಣಿದ್ದಾವೆ. ಇದರ 1/9 ಕರೆಕ್ಟ್ ಇದೆಯಾ? ಬರ್ತಿರೋದು ಗೊತ್ತಾಗ್ತಿದೆಯಾ? ರೈಟ್. ಸೊ 9 ಒಂದಲೇ 9, 9 ಎಂಟಲೇ 72, 8 ಒಂದಲೇ ಆಪ್ಷನ್. ಥ್ಯಾಂಕ್ ಯು. ಅರ್ಥ ಆಗ್ತಿದೆಯಾ? ಈಸಿ ಇದೆ ಅಲ್ವಾ? ಒಟ್ಟು ಎಷ್ಟು ಭಾಗ ಇದ್ದಾವೆ? ಸೇಬೆಹಣ್ಣು ಕಿತ್ತಳೆಹಣ್ಣು ತೆಗೆದುಬಿಟ್ರೆ ಉಳಿದದ್ದೆಲ್ಲ ಯಾರು ಬರೋದು? ದ್ರಾಕ್ಷಿ. ಸೇಬೆಹಣ್ಣು ಕಿತ್ತಳೆಹಣ್ಣು ಎಷ್ಟು ಭಾಗ ಉಂಟು? ಕೂಡಿದ ಮೇಲೆ ಗೊತ್ತಾಯಿತು 9ರಲ್ಲಿ 8 ಭಾಗ ಉಂಟು. ಹಾಗಾದರೆ 9ರಲ್ಲಿ ಇನ್ನೊಂದು ಭಾಗ ಉಳಿತಲ್ವಾ? ಅವರು ಯಾರು? ದ್ರಾಕ್ಷಿ. ಸೊ ಅವ್ರನ್ನ ಒಟ್ಟು ಭಾಗದ 9ನೇ 1 ಭಾಗ ದ್ರಾಕ್ಷಿ ಇದೆ, ಗುಣಾಕಾರ ಮಾಡಿ ನಿಮಗೆ ಸಿಗ್ತದೆ ದ್ರಾಕ್ಷಿಗಳು ಎಷ್ಟಿದಾವೆ ಅಂತ. ಗೊತ್ತಾಯ್ತಾ? ಮುಂದೆ ಹೋಗ್ಬೋದಾ? ಚಲೋ. ರಾಜೇಶ್ ತನ್ನ ವಾರದ ಪಾಕೆಟ್ ಮನಿಯ 5ನೇ 1 ಭಾಗವನ್ನು ಸಿನಿಮಾಗೆ, ಪಾಕೆಟ್ ಮನಿ ಕತೆ ಹೇಳಿದ್ವಲ್ವಾ, ದೊಡ್ಡ ಕತೆ. ಪಾಕೆಟ್ ಮನಿಯ 5ನೇ 1 ಭಾಗ ಯಾವುದಕ್ಕೆ ಕೊಡ್ತಾ ಇದ್ದಾನಪ್ಪ ಅವನು? ಸಿನಿಮಾಗೆ. 5ನೇ 1 ಭಾಗ ಸಿನಿಮಾಗೆ, ಮತ್ತು 3ನೇ 1 ಭಾಗವನ್ನು ಪುಸ್ತಕಗಳಿಗೆ. ವೆರಿ ಗುಡ್ ಬಾಯ್. ಪುಸ್ತಕನೂ ತಾಂತಿದ್ದಾರೆ. 10ನೇ 3 ಭಾಗ ಅಲ್ಲ, 10ನೇ 3 ಭಾಗವನ್ನು ಪುಸ್ತಕಗಳಿಗೆ ಖರ್ಚು ಮಾಡಿದನು. ಅವನ ಬಳಿ ಎಷ್ಟು ಉಳಿದಿದೆ ಅಂತ ಈಗ? ಅವನ ಬಳಿ 100 ರೂಪಾಯಿ ಉಳಿದಿದ್ದರೆ ಅವನ ವಾರದ ಒಟ್ಟು ಪಾಕೆಟ್ ಮನಿ ಎಷ್ಟು ಅಂತ ಕೇಳಿದ್ದಾರೆ. ಒಟ್ಟು ಪಾಕೆಟ್ ಮನಿ ನಮಗೆ ಗೊತ್ತಿಲ್ಲ. ಒಟ್ಟು ಪಾಕೆಟ್ ಮನಿ ಗೊತ್ತಿಲ್ಲ. ಎಕ್ಸ್ ಇರುತ್ತೆ. ಆದರೆ ಉಳಿದದ್ದು ಹೇಗೆ? ಈ ಸಿನಿಮಾ ಮತ್ತು ಪುಸ್ತಕದ್ದು ಎರಡನ್ನೂ ತೆಗೆದುಬಿಟ್ರೆ ಉಳಿದದ್ದೇನು? ಉಳಿತಾಯ. ಅವನ ಒಟ್ಟು ಪಾಕೆಟ್ ಮನಿ ಇತ್ತಲ್ಲ, ಒಟ್ಟು ಪಾಕೆಟ್ ಮನಿಯಲ್ಲಿ ಸ್ವಲ್ಪ ದುಡ್ಡು ಸಿನಿಮಾಗೆ ಖರ್ಚು ಮಾಡಿದ್ದಾನೆ, ಸ್ವಲ್ಪ ದುಡ್ಡು ಪುಸ್ತಕಕ್ಕೆ ಖರ್ಚು ಮಾಡಿದ್ದಾನೆ, ಇನ್ನು ಸ್ವಲ್ಪ ದುಡ್ಡು ಏನಿರುತ್ತೆ? ಉಳಿದಿರುತ್ತೆ. ಕರೆಕ್ಟಾ? ಇನ್ನು ಸ್ವಲ್ಪ ದುಡ್ಡು ಉಳಿತಾಯ ಆಗಿರುತ್ತೆ, ಹೌದಾ? ಸೊ ಒಟ್ಟು ಪಾಕೆಟ್ ಮನಿಯಲ್ಲಿ ಇವರಿಬ್ಬರೂ ಮೈನಸ್ ಮಾಡಿಬಿಟ್ರೆ, ಇವರಿಬ್ಬರೂ ತೆಗೆದುಬಿಟ್ರೆ ಉಳಿದವ್ರು ಯಾರು? ಉಳಿತಾಯ, ಹೌದಾ ಇಲ್ವಾ? ಸೊ ಮೊದಲು ಇವರಿಬ್ಬರು ಎಷ್ಟಿದ್ದಾರೆ ಅಂತ ನೋಡೋಣ. ಇವರಿಬ್ಬರು ಎಷ್ಟು ಭಾಗ ಇದ್ದಾರೆ? ಸಿನಿಮಾಕ್ಕೆ ಎಷ್ಟು ಭಾಗ ಆಗಿದೆ, ಮತ್ತು ಪುಸ್ತಕಕ್ಕೆ ಎಷ್ಟು ಭಾಗ ಒಟ್ಟಾರೆ ಖರ್ಚು ಮಾಡಿದ್ದಾರೆ ಅದನ್ನು ನೋಡೋಣ ಬನ್ನಿ. ಇವರಿಬ್ಬರು ಎಷ್ಟಾಗ್ತಾರೆ ನೋಡಿರಿ. ಲಾಸ್ ಏನಾಗ್ತದೆ ಮಕ್ಕಳೇ? ಲಾಸ್ ಏನಾಗ್ತದೆ? 10. 5 ಎಷ್ಟಲೇ? 10. 5 ಎರಡಲೇ 10 ಎಷ್ಟಲೇ? 1 ಎರಡಲೇ ಪ್ಲಸ್ಸಿಗೆ ಪ್ಲಸ್ 3 ಒಂದಲೇ. ಸೊ 2 + 3 5/10 ಆಯಿತಾ? 5/10 ಅಂದರೆ ಏನಂತ ಅರ್ಥ? 1/2. ಏನಂತ ಅರ್ಥ ಆಯ್ತದು? ಅರ್ಧ ಭಾಗ ಅವರು ಪಾಕೆಟ್ ಮನಿಯ ಅರ್ಧ ಭಾಗನ ಸಿನಿಮಾಗೆ ಮತ್ತು ಪುಸ್ತಕಕ್ಕೆ ಖರ್ಚು ಮಾಡಿದ್ದಾರೆ. ಇನ್ನು ಅರ್ಧ ಭಾಗ ಏನು ಮಾಡಿದ್ದಾರೆ ಹಾಗಾದರೆ? ಇನ್ನು ಉಳಿದದ್ದು ಅರ್ಧ ಭಾಗ ಏನು ಮಾಡಿದ್ದಾರೆ? ಇನ್ನು ಉಳಿದ ಅರ್ಧ ಭಾಗನ ಉಳಿತಾಯ ಮಾಡಿದ್ದಾರೆ. ಇದು ಯಾವುದರ ಅರ್ಧ ಭಾಗ? ಅವರ ಪಾಕೆಟ್ ಮನಿಯ ಅರ್ಧ ಭಾಗ, ಅವರ ಒಟ್ಟು ಪಾಕೆಟ್ ಮನಿಯ ಅರ್ಧ ಭಾಗ. ಇದು ಯಾರ ಅರ್ಧ ಭಾಗ? ಅವರ ಒಟ್ಟು ಪಾಕೆಟ್ ಮನಿಯ ಅರ್ಧ ಭಾಗ. ಅವರ ಒಟ್ಟು ಪಾಕೆಟ್ ಮನಿ ಎಷ್ಟು?
ಎಕ್ಸ್ ಅಂತ ಹೇಳಿದ್ವಿ ಈಗ ತಾನೆ. ಅವರ ಒಟ್ಟು ಪಾಕೆಟ್ ಮನಿ ಎಷ್ಟು ಗೊತ್ತಿಲ್ಲ, ಎಕ್ಸ್. ಅದರ ಅರ್ಧ ಭಾಗ ಉಳಿಸಿದ್ದಾರೆ. ಅದು ಎಷ್ಟಿದೆ ಅಂತ ಹೇಳಿದ್ದಾರೆ ಅವರು, ಅದು ಎಷ್ಟಿದೆ ಅಂತ ಹೇಳಿದ್ದಾರೆ. ಗೊತ್ತಾ, ನೀನು ಹೇಳಿದ್ದು ಕರೆಕ್ಟ್ ಇತ್ತಪ್ಪ, ನೀನು ಜಲ್ದಿ ಮಾಡಿಬಿಟ್ಟೆ ಅಷ್ಟೇ. ಸ್ಟೆಪ್ ಬೈ ಸ್ಟೆಪ್ ಬಾ ಸ್ವಲ್ಪ. ಹಾಂ, ನಾನು ಹೇಳ್ತಾ ಇದ್ದೀನಿ ಅದು ನಿನ್ನ ಉತ್ತರ ಕರೆಕ್ಟ್. 200 ರೂಪಾಯಿ ಸರಿಯಾದ ಉತ್ತರ. ಯಾಕೆ ಹೇಳ್ರಿ, ಎರಡನ್ನು ಗುಣಿಸ್ತೀರ ಇಲ್ಲಿ, ರೈಟ್? ಚಿನ್ಮಯ್, ಮೇಲಿರೋದು ಏನಾಗ್ತದೆ, ಕೆಳಗಿರೋದು? ಓಕೆ. ಎಕ್ಸ್ ಇಸ್ ಈಕ್ವಲ್ ಟು 100 × 2, 102 ಮಕ್ಕಳೇ 200 ಬಂತ ಮಕ್ಕಳೇ, 200. ಆಪ್ಷನ್ ಬಿ. ಆಲ್ ಗುಡ್. ಆಪ್ಷನ್ ಬಿ. ಅರ್ಥ ಆಯ್ತಾ ಹೇಗೆ ಮಾಡಿದ್ವಿ ಅಂತ ನಾವು? ಹಾಂ, ಸೊ ಅವ್ರ ಪಾಕೆಟ್ ಮನಿ ಇತ್ತು. ಪಾಕೆಟ್ ಮನಿಲಿ ಸಿನಿಮಾ ಮತ್ತು ಪುಸ್ತಕ ಖರ್ಚು ಮಾಡಿದ್ದಾರೆ. ಅದು ಎಷ್ಟು ಭಾಗ ಖರ್ಚು ಮಾಡಿದ್ದಾರೆ? ಅರ್ಧ ಭಾಗ ಖರ್ಚು ಮಾಡಿದ್ದಾರೆ. ಎಷ್ಟು ಖರ್ಚು ಮಾಡಿದ್ದಾರೆ? ಅರ್ಧ ಭಾಗ. ಹಾಗಾದರೆ ಇನ್ನು ಅರ್ಧ ಭಾಗ ಏನು ಮಾಡಿದ್ದಾರೆ? ಉಳಿಸಿದ್ದಾರೆ. ಆ ಅರ್ಧ ಭಾಗ ಯಾರ ಅರ್ಧ ಭಾಗ? ಅವರ ಪಾಕೆಟ್ ಮನಿಯ ಅರ್ಧ ಭಾಗ. ಪಾಕೆಟ್ ಮನಿ ಎಷ್ಟು ಗೊತ್ತಿಲ್ಲ, ಎಕ್ಸ್. ಅದರ ಅರ್ಧ ಭಾಗ ಎಷ್ಟು ರೂಪಾಯಿ ಅಂತದು ಉಳಿದಿರೋದು? 100 ರೂಪಾಯಿ. ಉಳಿದಿರೋದು ಎಷ್ಟು ರೂಪಾಯಿ ಅಂತದು? 100 ರೂಪಾಯಿ. ಸೊ ಹಾಗಾದರೆ ಎಕ್ಸ್ನ ಬೆಲೆ ಏನು ಬರುತ್ತೆ? 200 ರೂಪಾಯಿ ಬರುತ್ತೆ. ಸರಿನಪ್ಪ, ಗೊತ್ತಾಯ್ತು ಹೇಗೆ ಮಾಡಿದ್ವಿ ಅಂತ? ಮುಂದೋಗ್ಬೋದಾ ಅಜಯ್? ಮುಂದೋಗ್ಬೋದಲ್ವಾ? ಒಂದು ರೈಲು 360 ಕಿಲೋಮೀಟರ್ ಪ್ರಯಾಣ ಮಾಡಬೇಕಾಗಿದೆ. ಓಕೆ, 360 ಕಿಲೋಮೀಟರ್ ಪ್ರಯಾಣ ಮಾಡಬೇಕಾಗಿದೆ. ಅದು 6ನೇ 5 ಭಾಗದ ಪ್ರಯಾಣವನ್ನು 4 ಗಂಟೆಗಳಲ್ಲಿ ಪೂರ್ಣಗೊಳಿಸಿದೆ. 6ನೇ 5 ಭಾಗ ಪ್ರಯಾಣವನ್ನು 4 ಗಂಟೆಗಳಲ್ಲಿ ಪೂರ್ಣಗೊಳಿಸಿದರೆ ರೈಲಿನ ಸರಾಸರಿ ವೇಗವೆಷ್ಟು? ವೇಗ ಅಂದ್ರೇನು? ವೇಗ ಅಂದ್ರೇನು? ಸರಾಸರಿ ವೇಗ ಒಟ್ಟು ದೂರ ಬೈ ಒಟ್ಟು ಕಾಲ ಅಂತ ಬರುತ್ತೆ. ಸರಾಸರಿ ವೇಗ ಅಂದರೆ ಒಟ್ಟು ದೂರ ಬೈ ಒಟ್ಟು ಕಾಲ ಅದು ಬರುತ್ತೆ, ಮುಂದೆ ಹೇಳ್ಕೊಡ್ತೇವೆ. ಬಟ್ ವೇಗ ಅಷ್ಟೇ ಕಂಡಿಟ್ಟಿರಿ. ದೂರ ಬೈ ಕಾಲ. ದೂರ ಎಷ್ಟಿದೆ? ಅಲ್ಲ ಅಲ್ಲ ಅಲ್ಲ. ಹಾಂ, 5/6 ಭಾಗ. ಯಾರ 5/6 ಭಾಗ? ಒಟ್ಟು ದೂರ ಎಷ್ಟಿದೆ? 360 ಕಿಲೋಮೀಟರ್ ಇದೆ. ಅದರಲ್ಲಿ ಎಷ್ಟು ದೂರ ಹೋಗಿದೆ ರೈಲು? 360 ಕಿಲೋಮೀಟರ್ ಇದೆ. ಸರಿ, ಅದರ ಎಷ್ಟು ಕಿಲೋಮೀಟರ್ ಹೋಗಿದೆ? 6ನೇ 5 ಭಾಗ ಚಲಿಸಿದೆ. ಪೂರ್ತಿ ಚಲಿಸಿದೆಯಾ? ಇಲ್ಲ. 6 ಭಾಗಗಳಲ್ಲಿ 5 ಭಾಗ ಮುಂದಕ್ಕೆ ಹೋಗಿದೆ. ಇನ್ನೊಂದು ಭಾಗ ಉಳಿದಿದೆ. ಅದೆಷ್ಟು ಕಿಲೋಮೀಟ್ರ್ ಬರುತ್ತೆ ನೋಡ್ರಿ? 6 1 6 6 36 0 0 ಎಷ್ಟು ಕಿಲೋಮೀಟ್ರ್ ಐತೆ ಮಕ್ಕಳು? ಇದು 65 300 ಕಿಲೋಮೀಟರ್. ಎಷ್ಟು ಕಿಲೋಮೀಟ್ರ್ ಆಯ್ತಿದು? 300 ಕಿಲೋಮೀಟರ್. 300 ಕಿಲೋಮೀಟರ್ ದೂರ ಆಯಿತಾ? ಕಾಲ ಎಷ್ಟು ಗಂಟೆ ಕೊಟ್ಟಿದ್ದಾರೆ? ಡಿವೈಡೆಡ್ ಬೈ 4 ಗಂಟೆ. ಗಂಟೆಗೆ ಹೆಚ್ಚು ಅಂತ ಬರಿತೀವಿ ಇಂಗ್ಲೀಷಲ್ಲಿ. ಅವರ್. ಗಂಟೆಗೆ ಹೆಚ್ಚು ಅಂತ ಬರಿತೀವಿ ಇಂಗ್ಲೀಷಲ್ಲಿ. ಹೆಚ್ಚು ಅಂದರೆ ಅವರ್. ಅವರ್ ಅವರ್ HOUR ಅಂತ ಬರಿತೀವಿ. HOUR. ಇದಕ್ಕೆ ಗಂಟೆ ಅಂತೀವಿ ಇಂಗ್ಲೀಷಲ್ಲಿ. ಆಯಿತಾ? ಅದಕ್ಕೆ ಮೊದಲ ಅಕ್ಷರ ಅಷ್ಟೇ ನಾವು ಬಳಸ್ತೀವಿ ಶಾರ್ಟ್ಕಟ್ಟಾಗಿ. ಸೊ 4 1 4, 4 7 28, ಶೇಷ 2, 4 5 20, 75 ಕಿಲೋಮೀಟ್ರ್ ಪ್ರತಿ ಗಂಟೆ. ವೇಗ ಏನು ಬಂತು? 75 ಕಿಲೋಮೀಟರ್ ಪ್ರತಿ ಗಂಟೆ. ಆಪ್ಷನ್ ಎ. ಅರ್ಥ ಆಯ್ತಾ ನಾವು ಹೇಗೆ ಮಾಡಿದ್ವಿ? ದೂರ ಎಷ್ಟು ಕ್ರಮಿಸಿದೆ ಅನ್ನೋದು ಅದನ್ನು ಕಂಡುಹಿಡಿಯೋದು ಭಾಳ ಮುಖ್ಯ. ವೇಗದ ಸೂತ್ರ ನೆನಪಿದೆಯಲ್ವಾ? ಹಾಂ, ವೇಗದ ಸೂತ್ರ ನೆನಪಿದೆ ಮಕ್ಕಳೇ? ಕೊಟ್ಟು ಮುಂದಿನ ಪ್ರಶ್ನೆಗೆ ಹೋಗ್ಬೋದ್ರಾ? ಒಂದು ಪೇಂಟಿಂಗನ್ನು ಮುಗಿಸಲು ಕಲಾವಿದನಿಗೆ 10 ಗಂಟೆಗಳು ಬೇಕಾಗುತ್ತದೆ. ನಿಮಗೆಲ್ಲ ಒಂದು ಚಿತ್ರ ಬಿಡಿಸ್ಲಿಕ್ಕೆ ಕೊಟ್ಬಿಟ್ರೆ ಟೀಚರ್ಸ್ ಏನು ಮಾಡಿಬಿಡ್ತೀರಾ ನೀವು? ಒಂದು 5 ನಿಮಿಷದಲ್ಲಿ ಜಿಜಿ 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 ಜಿ ಜಾಜಿ ಜಿಜಿ 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 ಅಂತ ಗೀಚ್ಬಿಟ್ಟು ಕೊಟ್ಬಿಡ್ತೀರಿ, ರೈಟ್? ಅವ್ರು ನೋಡ್ರಿ ಎಷ್ಟು ಗಂಟೆ ತಾಂತಾರೆ. ಅದು ಏನೂ ಅಲ್ಲ, ಅದು ಸಹ ಏನೂ ಅಲ್ಲ. MF ಹುಸೇನ್ ತಿಂಗಳು ಗಂಟಲೆ ಒಳಗೆ ಹೋದವ್ರು ಒಳಗೆ ಇರ್ತಿದ್ರು, ಪೇಂಟಿಂಗ್ ಮಾಡ್ಕೊತ ಕುಂತ್ಬಿಡ್ತಿದ್ರು ಅವರು. ಅದು ಏನೂ ಅಲ್ಲ. ಲಿಯೋನಾರ್ಡೋ ಡಾ ವಿಂಚಿ ಕೇಳಿದ್ದೀರಾ? ಲಿಯೋನಾರ್ಡೋ ಡಾ ವಿಂಚಿ ಮೊನಾಲಿಸಾ ಪೇಂಟಿಂಗ್ ಮಾಡಲಿಕ್ಕೆ 7 ವರ್ಷ ಬೇಕಿತ್ತು ಅವರಿಗೆ. ಲಿಯೋನಾರ್ಡೋ ಡಾ ವಿಂಚಿ ಗೊತ್ತಿಲ್ವಾ? ಹೇಳಿದ್ದೆ ನಾನು ಒಂದು ಸರಿ ಗದ್ಯ ಭಾಗ ಬಂದಾಗ. ಸೊ ಆ ಥರ ಪೇಂಟಿಂಗ್ಗಳನ್ನು ಮಾಡಿದ್ದಾರೆ ಜನರು, ಆಯಿತಾ? ಅದರಲ್ಲಿ ಎಷ್ಟು ಆಳವಾಗಿ ಹೋಗ್ತೀರಾ ಅಷ್ಟು ಜಾಸ್ತಿ ಟೈಮ್ ಆಗ್ತದೆ ಅದಕ್ಕೆ ಮಾಡಲಿಕ್ಕೆ. ಎನಿವೇಸ್, ಒಂದು ಪೇಂಟಿಂಗನ್ನು ಮುಗಿಸಲು ನಮ್ಮ ಕಲಾವಿದರಿಗೆ ಎಷ್ಟು ಬೇಕಾಗಿದೆ ಟೈಮು? 10 ಗಂಟೆ ಬೇಕಂತ್ರಿ. ಆಯಿತು, ಅವನು 10ನೇ 7 ಭಾಗವನ್ನು ಮುಗಿಸಿದ್ದಾನೆ. 10 ಗಂಟೆಯಲ್ಲಿ 10ನೇ 7 ಭಾಗ ಮುಗಿಸಿದ್ದಾನೆ ಅಂದರೆ ಪೇಂಟಿಂಗ್ ಪೂರ್ಣಗೊಳಿಸಲು ಇನ್ನೂ ಎಷ್ಟು ಸಮಯ ಬೇಕಾಗುತ್ತದೆ? 3 ಗಂಟೆ. 3 ಗಂಟೆ ಡೈರೆಕ್ಟ್ ಹೇಳ್ಬೋದಿಲ್ವಾ? 10 ಗಂಟೆ ಇತ್ತು, ಅದರಲ್ಲಿ 10ನೇ 7 ಭಾಗ. 10ರಾಗ 7 ಭಾಗ ಅಂದರೆ 10 ಗಂಟೆಯಲ್ಲಿ 7 ಭಾಗ ಎಷ್ಟು? 7 ಗಂಟೆ. 10ರಲ್ಲಿ 7 ಅಂದರೆ 7 ಗಂಟೆ ಪೇಂಟಿಂಗ್ ಮುಗಿಸಿದ್ದಾರೆ. ಇನ್ನೂ ಎಷ್ಟು ಗಂಟೆ ಉಳಿದಿದೆ? ನೇರವಾಗಿ ಹೇಳ್ಬೋದಿತ್ತಲ್ವಾ? ಇಲ್ಲ, ಮಾಡ್ತೀರಂದರೆ ಮಾಡಿರಿ.
10ನೇ 7 ಭಾಗ ಮುಗಿಸಿದ್ದಾರೆ. ಉಳಿದಿರೋದು ಎಷ್ಟು ಹಾಗಾದರೆ? 10ನೇ 3 ಭಾಗ. ಯಾರ 10 ಗಂಟೆಯ 10ನೇ 3 ಭಾಗ ಉಳಿದಿದೆ. ಸೊ 10 ಕ್ಯಾನ್ಸಲ್ ಆದರೆ ಉಳಿಯೋದೆಷ್ಟು? 3 ಗಂಟೆ. ಉಳಿಯೋದೆಷ್ಟು? 3 ಗಂಟೆ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಅಷ್ಟೇ ಮಾರ್ಯಾರೆ, ಎಂಥವಿಲ್ಲ, ಬಾಯಲ್ಲೇ ಮಾಡ್ಬೋದಿತ್ತು. ತೇಜಸ್ ಮಾಡಿದ್ದೀರಾ? ಸರಿ ಬಂದಿದೆ ಉತ್ತರ ಅದಕ್ಕೆ? ಗುಡ್. ಒಂದು ಸಮಾರಂಭದಲ್ಲಿ ಮತ್ತೊಂದು ಫಂಕ್ಷನ್ ಬಂತು ನೋಡ್ರಿ. ನಮ್ಮ ಫಂಕ್ಷನ್ಗಳಂದರೆ ನಮ್ಮ ಸುಭಾಷಕ್ಕೆ ಭಾಳ ಇಷ್ಟ. ಅಲ್ಲಿ ಸ್ವೀಟ್ಗಳು ಭಾಳ ಸಿಗ್ತಾವೆ ತಿನ್ನಲಿಕ್ಕೆ, ರೈಟ್? ಅದರಲ್ಲೂ ಮಕ್ಕಳಂದ್ಮೇಲೆ ಜಾಸ್ತಿನೇ ಕೊಟ್ಬಿಡ್ತಾರೆ ತಿನ್ನಪ್ಪ ಅಂತ. ಸುಭಾಷ್ ಇನ್ನೂ ಜಾಸ್ತಿ ಅವ್ನಿಗೆ ಇನ್ನೂ ಖುಷಿ ಅವಾಗ. ಎನಿವೇಸ್ ಕೇಳಿ ಸುಭಾಷ್, ಒಂದು ಸಮಾರಂಭದಲ್ಲಿ 12ನೇ 5 ಭಾಗ ಜನರು ವೆಜಿಟೇರಿಯನ್, ನಿನಗಿಷ್ಟ ಆಗಲ್ಲ ಬಿಡಪ್ಪ, ಓಕೆ, ಆಹಾರ ವೆಜಿಟೇರಿಯನ್ ಆಹಾರ ಇಷ್ಟಪಡ್ತಾರೆ, ಆಯಿತಾ? 3ನೇ 1 ಭಾಗ ಜನರು ನಾನ್ ವೆಜಿಟೇರಿಯನ್ ಆಹಾರ. ಹಾಂ, ನಮ್ಮಲ್ಲಿ ವೆಜಿಟೇರಿಯನ್ಸು ಇದ್ದೀರಲ್ವ ನೀವು? ವೆಜಿಟೇರಿಯನ್ಸ್ ಯಾರ್ಯಾರಿದ್ದೀರಿ? ವೆರಿ ಗುಡ್. ಓಹ್, ಭಾಳ ಜನ ಇದ್ದೀರಿ. ಕೈ ಇಳಿಸ್ರಿ. ವೆಜಿಟೇರಿಯನ್ ಅಂದರೆ ಸಸ್ಯಾಹಾರಿಗಳು ಅಂತ ಅರ್ಥ, ಆಯಿತಾ? ಸಸ್ಯಾಹಾರಿಗಳು ಅಂತ ಅರ್ಥ. ನಾನ್ ವೆಜಿಟೇರಿಯನ್ಸ್ ಅಂದರೆ ಮಾಂಸಾಹಾರಿಗಳು ಅಂತ, ಸರಿನಾ? ಸರಿ. 3ನೇ 1 ಭಾಗ ಜನರು ನಾನ್ ವೆಜಿಟೇರಿಯನ್ ಆಹಾರ ಮತ್ತು ಉಳಿದವರು ವೀಗನ್ ಆಹಾರ ಸೇವಿಸಿದರು. ಯಾರಾದರೂ ವೀಗನ್ ಇದ್ದೀರಾ? ವೀಗನ್ ಅಂದರೆ ಒಂದು ಸರಿ ಹೇಳಿದ್ದೆ ನಾನು, ಪ್ಲಾಂಟ್ ಬೇಸ್ಡ್ ಮಟೀರಿಯಲ್ ಅಷ್ಟೇ ಯೂಸ್ ಮಾಡ್ತಾರೆ ಅವರು, ಅನಿಮಲ್ ಬೇಸ್ಡ್ ಮಟೀರಿಯಲ್ಸ್ ಯಾವುದು ಯೂಸ್ ಮಾಡೋದಿಲ್ಲ. ಇವನ್ ಕೋಳಿ ಮೊಟ್ಟೆನೂ ಸಹ ಅವ್ರು ಬಳಸೋಕ್ಕೆ ಹೋಗೋದಿಲ್ಲ, ಯಾಕಂದರೆ ಅವ್ರದ್ದು ಕೋಳಿಯಿಂದ ಬಂತು ಅಂತ ಬಾಯಲ್ಲಿ ಬೆಳ್ಳಿಡಬಾರ್ದು. ಹಾಲನ್ನು ಸಹ ಅವರು ಬಳಸೋಕ್ಕೆ ಹೋಗೋದಿಲ್ಲ. ಅವರು ಪ್ಲ್ಯಾಂಟ್ ಬೇಸ್ಡ್ ಮಿಲ್ಕ್ ಬಳಸ್ತಾರೆ, ಸಸ್ಯದಿಂದ ಬರುವ ಹಾಲನ್ನು ಬಳಸ್ತಾರೆ, ಆಯಿತಾ? ಸೊ ಆ ಥರ ಅವ್ರು ಆ ಥರ ಮಾಡ್ಬೋದು, ಬಟ್ ಅದನ್ನು ಎಲ್ಲರೂ ಮಾಡೋಕ್ಕಾಗೋದಿಲ್ಲ. ವೀಗನ್ ಪದ್ಧತಿನೇ ಎಲ್ಲರೂ ಬಳಸೋಕ್ಕಾಗಲ್ಲ, ಕಾಸ್ಟ್ಲಿ ಆಗ್ತದೆ, ಭಾಳ ಕಾಸ್ಟ್ಲಿ ಆಗ್ತದೆ ಅದು, ಆಯಿತಾ? ಸೊ ವೀಗನ್ ಆಹಾರ ಸೇವಿಸಿದರು. ಒಟ್ಟು 180 ಜನರು ಭಾಗವಹಿಸಿದ್ದರು. ಸಮಾರಂಭದಲ್ಲಿ ವೀಗನ್ ಆಹಾರ ಸೇವಿಸಿದವರ ಸಂಖ್ಯೆ ಎಷ್ಟು? ವೀಗನ್ ಆಹಾರ ಎಷ್ಟು ಜನ ಸೇವಿಸ್ತಾ ಇದ್ದಾರೆ? ಉಳಿದವರು ವೀಗನ್ ಆಹಾರ ಸೇವಿಸ್ತಾ ಇದ್ದಾರೆ. ಮತ್ತೊಂದು ಸರಿ ಹೇಳ, ನೀವು ಅಲ್ಲಿ ಸಮಾರಂಭದಲ್ಲಿ ಏನೇನು ಅಡುಗೆ ಇದೆ ಅಂತ ಅದ್ರ ಬಗ್ಗೆ ಚಿಂತೆ ಮಾಡಬೇಡ್ರಿ, ಆಯಿತಾ? ಅದ್ರ ಬಗ್ಗೆ ಹೇಳ್ತಾ ಹೋದರೆ ಮತ್ತೆ ಇಡೀ ದಿನ ಬೇಕಾಗ್ತದೆ. ಒಂದು ಸಮಾರಂಭದಲ್ಲಿ 12ನೇ 5 ಭಾಗ ಜನರು ವೆಜಿಟೇರಿಯನ್ ಎಷ್ಟು ಜನ ಇದ್ದಾರಪ್ಪ? ವೆಜಿಟೇರಿಯನ್ 12ನೇ 5 ಭಾಗ ಜನ ಇದ್ದಾರೆ, ಆಯಿತು. ಮತ್ತು 3ನೇ 1 ಭಾಗ ಜನರು ನಾನ್ ವೆಜಿಟೇರಿಯನ್ ಅಂದರೆ ಅವ್ರು ಎಷ್ಟು ಜನ ಇದ್ದಾರೆ? ನಾನ್ ವೆಜಿಟೇರಿಯನ್ 3ನೇ 1 ಭಾಗ ಜನ ಇದ್ದಾರೆ. ಉಳಿದವರೆಲ್ಲ ಯಾರು? ವೀಗನ್ಗಳು. ಸೊ ಇವ್ರಿಗೆ ಗೊತ್ತಾದರೆ ಇವರು ಒಟ್ಟು ಎಷ್ಟು ಜನ ಇದ್ದಾರೆ ಅಂದರೆ ಉಳಿದವ್ರು ಯಾರು? ವೀಗನ್ ತಾನೆ. ಇವ್ರು ಎಷ್ಟು ಭಾಗ ಇದ್ದಾರೆ? ಇವ್ರು ಒಟ್ಟು ಎಷ್ಟು ಭಾಗ ಇದ್ದಾರೆ ನೋಡ್ರಿ. ಲಾಸ್ಟ್ ಏನು ಬರುತ್ತೆ ಮಕ್ಕಳೇ? ಲಾಸ್ಟ್ ಏನು ಬರ್ತದೆ? 12. 12 ಎಷ್ಟಲೆ 12? 3 ಎಷ್ಟಲೆ 12? 3 ಎಷ್ಟಲೆ 12? 3 4 12. 5 1 5 ಪ್ಲಸ್ 1 4 4, 9/12. ಎಷ್ಟು ಭಾಗ ಆಗುತ್ತೆ ಮಕ್ಕಳೇ? 3 3 3 4. ಮುಕ್ಕಾಲು ಭಾಗ ಯಾರಿದ್ದಾರೆ? ಈ ನಾವು ವೆಜ್ ನಾನ್ ವೆಜ್ನವರೇ ಇದ್ದಾರೆ. ಇನ್ನು ಉಳಿದವ್ರ ಕಾಲು ಭಾಗ ಯಾರು? ವೀಗನ್ಗಳು. ಇನ್ನು ಉಳಿದ ಕಾಲು ಭಾಗದವ್ರು ಯಾರು? ವೀಗನ್ಗಳು ಎಷ್ಟು ಜನ ಇದ್ದಾರೆ? 1/4 ಭಾಗ ಇದ್ದಾರೆ. 4ರಲ್ಲಿ 3 ಭಾಗ ವೆಜ್ಜು ನಾನ್ ವೆಜ್ಜರು ಇದ್ದಾರೆ, ಕರೆಕ್ಟ್? 4ರಲ್ಲಿ 3 ಭಾಗ ವೆಜ್ಜು ನಾನ್ ವೆಜ್ಜರು ಇದ್ದಾರೆ. ಉಳಿದರೆಷ್ಟು? 4ನೇ 1 ಭಾಗ. ಉಳಿದದೆಷ್ಟು? 4ನೇ 1 ಭಾಗ ಅವರು ವೀಗನ್ಗಳು. ಯಾರು 4ನೇ 1 ಭಾಗ? ಒಟ್ಟು 180 ಜನ ಭಾಗವಹಿಸಿದ್ರು, ಅವರಲ್ಲಿ 4ನೇ 1 ಭಾಗ ವೀಗನ್ಗಳಿದ್ದಾರೆ, ಹೌದಲ್ವಾ? ಸೊ 4 1 4, 4 16, ಶೇಷ 4 5 20. ಸೊ ವೀಗನ್ಗಳು ಎಷ್ಟು ಜನ ಇದ್ದಾರೆ ಮಕ್ಕಳೇ? 45 ಜನ ಇದ್ದಾರೆ. ಗೊತ್ತಾಯ್ತಾ? ಹೇಗೆ ಮಾಡಿದ್ವಿ ಗೊತ್ತಾಯ್ತಾ? ವೀಗನ್ಗಳು ಎಷ್ಟು ಜನ ಇದ್ದಾರೆ? 45 ಜನರು ಇದ್ದಾರೆ. ಮುಂದೆ ಹೋಗ್ಬೋದಾ ಮಕ್ಕಳೇ? ಓಕೆ, ಒಂದು ಕಂಪನಿಯ ಷೇರುಗಳ ಬೆಲೆ 4ನೇ 5 ಭಾಗ ಏರಿಕೆ ಆಗಿದೆ. 5ನೇ 4 ಭಾಗ. 5ರಲ್ಲಿ 4 ಭಾಗ ಏನಾಗಿದೆ? ಏರಿಕೆ ಆಗಿದೆ. ಓಕೆ, ಹಿಂದಿನ ಬೆಲೆ 250 ರೂಪಾಯಿ ಇತ್ತು. ಹಿಂದಿನ ಬೆಲೆ ಎಷ್ಟಿತ್ತು? 250 ರೂಪಾಯಿ ಇತ್ತು. ಈಗಿನ ಬೆಲೆ ಎಷ್ಟು? ಇದು ಭಾಳ ಜನ ತಪ್ಪು ಮಾಡಿರ್ತೀರಿ. ಮೇ ಬಿ ತೇಜಸ್ಸು ಸ್ಟೆಪ್ ಬೈ ಸ್ಟೆಪ್ ಮಾಡಿದರೆ ಸರಿ ಬಂದಿರುತ್ತೆ. ಎಷ್ಟು ಭಾಗ ಏರಿಕೆ ಆಗಿದೆ ಅಂತೆ? 5ನೇ 4 ಭಾಗ. ಯಾರ 5ನೇ 4 ಭಾಗ? 250ರ 5ನೇ 4 ಭಾಗ ಏನಾಗ್ತದೆ? 5 1 5, 5 5 25, 0 0, 54 200 ರೂಪಾಯಿ. ಅಂದರೆ 200 ರೂಪಾಯಿ ಜಾಸ್ತಿ ಆಗಿದೆಯಾ? ಮುಂಚೆ ಎಷ್ಟಿತ್ತದು? 250 ರೂಪಾಯಿ ಇತ್ತು. ಇವಾಗ ಎಷ್ಟು ಜಾಸ್ತಿ ಮಾಡಿದ್ದಾರೆ? 200 ರೂಪಾಯಿ ಜಾಸ್ತಿ ಆಗಿದೆ. ಒಟ್ಟು ಎಷ್ಟು ರೂಪಾಯಿ ಆಗುತ್ತೆ ಅದು? ಈಗಿನ ಬೆಲೆ ಎಷ್ಟಾಗುತ್ತೆ? 450 ರೂಪಾಯಿ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಬಂದದ? ಇದೇ ಥರ ಮಾಡಿದರೆ
ಹೇಗೆ ಮಾಡಿದ್ರಿ? ಬಟ್ ಇದಕ್ಕೊಂದು ಶಾರ್ಟ್ಕಟ್ ಮೆಥಡ್ ಇದೆ. ಹೇಳ್ಕೊಡ್ಲ? ಮುಗಿಸ್ತಾ? ಎಲ್ಲ ಮುಗಿತಾ? ಇದು ಅಳಿಸ್ಬೋದಾ? ಇದೊಂದು ಸ್ವಲ್ಪ ನಾನು ಇಲ್ಲಿ ಮಾಡ್ತೀನಿ ತಾಳ್ರಿ. 250 ರೂಪಾಯಿ ಇತ್ತು ಶೇರಿನ ಬೆಲೆ. ಎಷ್ಟು ಜಾಸ್ತಿ ಆಗಿದೆ ಅಂತೆ? 5ಕ್ಕೆ 4 ಜಾಸ್ತಿ ಆಗಿದೆ ಅಂತೆ. ಮುಂಚೆ ಎಷ್ಟಿತ್ತು ಹಾಗಾದರೆ? 5ಕ್ಕೆ 5 ಇತ್ತು, ಹೇಳ್ಬೋದಾ? ಮುಂಚೆ ಎಷ್ಟಿತ್ತು? 5ಕ್ಕೆ 5 ಏನಾರು ವ್ಯತ್ಯಾಸ ಆಗುತ್ತಾ ನೋಡ್ರಿ, ನೀವೇ ನೋಡಿ ಹೇಳ್ರಿ. ಈ ಲೆಕ್ಕ ಮಾಡಿದ್ರೆ ಏನು ಬರುತ್ತೆ ಉತ್ತರ? 250 ಬರುತ್ತೆ. ಯಾಕೆ ಹೇಳ್ರಿ? 5 ಒಂದಾಗುತ್ತೆ ತಾನೇ ಇದು? 251 ಏನು ವ್ಯತ್ಯಾಸ ಆಗಲ್ಲ. ಎಸ್ ಆರ್ ನೋ? ಸೊ 5ಕ್ಕೆ 5 ಇತ್ತು ಅಂತ ಹೇಳ್ಬೋದು ನಾವು, ಆಯಿತಾ? 5ಕ್ಕೆ 5 ಇತ್ತು. ಯಾಕೆ 5ಕ್ಕೆ 5 ಅಂತಿದ್ದೀರಾ ಸರ್? 6ಕ್ಕೆ 6 ತೊಗೊಬೋದಿತ್ತಲ್ವ? 7ಕ್ಕೆ 7 ತೊಗೊಬೋದಿತ್ತಲ್ವ? 10ಕ್ಕೆ 10 ತೊಗೊಬೋದಿತ್ತಲ್ವ? ಏನಾದರೂ ತೊಗೊಬೋದಿತ್ತಲ್ವ? ನೀವು 5ನೇ ಯಾಕೆ ತೊಗೊಂಡ್ರಿ? ಯಾಕಂದರೆ ಅವ್ರು ಹೇಳಿದ್ದಾರೆ 5ಕ್ಕೆ 4 ಜಾಸ್ತಿ ಆಗಿದೆ ಅಂತೆ, ಅದಕ್ಕೆ ನಾನು 5ಕ್ಕೆ 5 ತೊಗೊತೀನಿ. ಈಗ 5ಕ್ಕೆ ಇನ್ನೊಂದು 4 ಜಾಸ್ತಿ ಆಯ್ತು ಅಂದರೆ ಇದಕ್ಕೆ ಇನ್ನೊಂದು 4 ಜಾಸ್ತಿ ಆಗಂತಂದ್ರೆ ಏನಾಗುತ್ತೆ? ಇದು ಮೇಲ್ಗಡೆ ಏನಾಗುತ್ತೆ? ಮುಂಚೆ 5ಕ್ಕೆ 5 ಇತ್ತು, 4 ಜಾಸ್ತಿ ಅಂತಂದ್ರೆ ಏನು ಮಾಡ್ಬೇಕು ನಾವಲ್ಲಿ? 9 ಮಾಡಬೇಕಲ್ವಾ? ಓಕೆ, ಇದು ನಾನೇನು ಮಾಡ್ತೇನೆ? 5ಕ್ಕೆ 9 ಅಂತ ಬರೀತೀನಿ. ಓಕೆ, ಈಗ ಲೆಕ್ಕ ಮಾಡಿ ನೋಡೋಣ ಬರ್ರಿ, ಏನು ಬರ್ತದೆ ನೋಡ್ರಿ. 5 1 5, 5 5 25, 0ಗೆ 0, 9 5 0ಗೆ 0. ನೀವು ಈ ಮೆಥಡ್ ಬೇಕಾ ಹೇಳ್ರಿ. ಸ್ವಲ್ಪ ಯೋಚನೆ ಮಾಡೋದು ಬದಲಾಯಿಸ್ಕೊಬೇಕು ನಾವು. ಜಾಸ್ತಿ ಆಯ್ತು ಅಂದರೆ ಏನು ಮಾಡಬೇಕು? 5ಕ್ಕೆ 5 ಕೂಡಿಸ್ಬೇಕು. ಒಂದು ವೇಳೆ ಕಡಿಮೆ ಆಯ್ತು ಅಂದರೆ ಏನು ಮಾಡ್ಬೇಕಿತ್ತು ನಾವು? ಮೈನಸ್ ಮಾಡ್ಬೇಕಿತ್ತು. ಅವಾಗ ಏನು ಬರ್ತಿತ್ತು? 5ರಲ್ಲಿ 4 ಹೋದರೆ ಎಷ್ಟಾಗುತ್ತೆ? 1/5. ಅರ್ಥ ಆಯ್ತಾ? ಓಕೆ, ಮಾಡಿದ್ದೀರಂದರೆ ಭಾಳ ಒಳ್ಳೆಯದು. ಮುಂದೋಗೋಣ. ಒಂದು ಪುಸ್ತಕದಲ್ಲಿ 500 ಪುಟಗಳಿದ್ದಾವೆ. ಒಂದು ಪುಸ್ತಕದಲ್ಲಿ ಎಷ್ಟು ಪುಟಗಳಿದ್ದಾವೆ ಮಕ್ಕಳೇ? 500 ಪುಟಗಳಿದ್ದಾವೆ. ರಾಮು 5ನೇ 3 ಭಾಗವನ್ನು ಓದಿದ್ದಾನೆ, ಶ್ಯಾಮ 4ನೇ 1 ಭಾಗವನ್ನು ಓದಿದ್ದಾನೆ. ಅವರಿಬ್ಬರು ಸೇರಿ ಎಷ್ಟು ಪುಟಗಳನ್ನು ಓದಿದ್ದಾರೆ ನೋಡೋಣ. ರಾಮ ಪ್ಲಸ್ ಶ್ಯಾಮ. ಸೊ ರಾಮ ಎಷ್ಟು ಭಾಗ ಓದಿದ್ದಾನೆ? 5ನೇ 3 ಭಾಗ. ಶ್ಯಾಮ ಎಷ್ಟು ಭಾಗ ಓದಿದ್ದಾನೆ? 4ನೇ 1 ಭಾಗ. ಲಾಸ ಎಷ್ಟು ಭಾಗ ಆಗ್ತದೆ? 20. 5 4 20, 4 5 20, 3 4 12, 1 5 5. ಎಷ್ಟಾಗುತ್ತೆ ಮಕ್ಕಳೇ? 17/20. ಆಮ್ ಐ ರೈಟ್? 17/20. 20ರಲ್ಲಿ 20 ಭಾಗದಲ್ಲಿ 17 ಭಾಗ ಓದಿದ್ದಾರೆ. 20 ಭಾಗದಲ್ಲಿ 17 ಭಾಗ ಓದಿದ್ದಾರೆ. ಯಾರ 20ನೇ 17? ಒಟ್ಟು ಪುಸ್ತಕ ಎಷ್ಟಿದೆ ಪುಟ? 500 ಪುಟ. ಅದರ 20ನೇ 17 ಭಾಗ ಓದಿದ್ದಾರೆ ಅವರು. 0ಗೆ 0, 2 1 2, 25 25 17 5 85 5 ದಶಕ 8 17 2 34 34 ಪ್ಲಸ್ 8 42 425. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಸೊ ಅವರಿಬ್ಬರು ಸೇರಿ ಎಷ್ಟು ಪುಟ ಓದಿದ್ದಾರೆ ಮಕ್ಕಳೇ? 425. ತಪ್ಪಾಯಿತು. ಸ್ವಲ್ಪ ಜನರ ಉತ್ತರ ತಪ್ಪಾಯಿತು. ತೊಂದರೆ ಇಲ್ಲ, ತಪ್ಪಾದರೆ ಕಲಿಬೇಕಷ್ಟೆ, ಆಯಿತಾ? ಕಲಿಬೇಕು ಮತ್ತು ತಪ್ಪು ಮುಂದೆ ಮಾಡಬಾರ್ದು ಅಷ್ಟೇಪ್ಪ. ಮುಂದೋಗೋಣ. ಒಂದು ಕ್ರೀಡಾ ಮೈದಾನದ 7ನೇ 4 ಭಾಗವನ್ನು ಹುಲ್ಲಿನಿಂದ ಹೊದಿಸಲಾಗಿದೆ. 7ನೇ 2 ಭಾಗವನ್ನು ಟ್ರ್ಯಾಕ್ ಆಗಿದೆ ಮತ್ತು ಉಳಿದ ಭಾಗವು ಕ್ರೀಡಾ ಸಾಮಗ್ರಿಗಳಿಗಾಗಿ ಮೀಸಲಿಡಲಾಗಿದೆ. ಕ್ರೀಡಾ ಸಾಮಗ್ರಿಗಳಿಗಾಗಿ ಮೀಸಲಿಟ್ಟ ಭಾಗವೆಷ್ಟು? ಉಳಿದ ಭಾಗವನ್ನು ಕ್ರೀಡಾ ಸಾಮಗ್ರಿಗಳಿಗಾಗಿ ಮೀಸಲಿಟ್ಟಿದ್ದೀವಿ, ಹೌದಾ ಇಲ್ವಾ? ಸೊ ಕ್ರೀಡಾ ಮೈದಾನ ಎಷ್ಟಿದೆಯಪ್ಪ? ಮೊದಲು ಹುಲ್ಲಿಗೆ ಎಷ್ಟು ಕೊಟ್ಟಿದ್ದಾರೆ? ಹುಲ್ಲು ಏನೇನು ಹಾಕಿದಾರಪ್ಪ? ಹುಲ್ಲು ಹಾಕಿದ್ದಾರೆ. ಮತ್ತು ಇದು ಕ್ಲಾಸಲ್ಲಿ ಒಂದ್ಸರಿ ಮಾಡಿಸಿದ್ವಿ ಮಕ್ಕಳೇ ನಾವು. ಟ್ರಾಕ್ ಅಂತ ಇದೆ, ಟ್ರ್ಯಾಕ್ ಅಂತಲೂ ಬರಿಬೋದು, ಟ್ರ್ಯಾಕ್ ಅಂತಲೇ ಬರೆದು ಬಿಡ್ತೀನಿ ತಾಳ್ರಿ, ಟ್ರ್ಯಾಕ್. ಸೊ ಹುಲ್ಲಿಗೆ ಎಷ್ಟು ಹಾಕಿದ್ದಾರೆ? 7ನೇ 4 ಭಾಗ. ಟ್ರ್ಯಾಕಿಗೆ ಎಷ್ಟು ಭಾಗ? 7ನೇ 2 ಭಾಗ. ಒಟ್ಟು ಎಷ್ಟು ಭಾಗ ಆಗುತ್ತಿದ್ದು? ನೇರವಾಗಿ ಕೂಡಿಸ್ಬೋದು ತಾನೇ? ಛೇದಗಳು ಒಂದೇ ಇದ್ದಾಗ ಅಂಶಗಳನ್ನು ನೇರವಾಗಿ ಕೂಡಿಸ್ಬೋದು ನಾವು, ಗೊತ್ತಿದೆ ನಿಮಗೆ. ಸೊ 7ರಲ್ಲಿ 6 ಭಾಗ ಹುಲ್ಲು ಮತ್ತು ಟ್ರ್ಯಾಕಿಂದ ಆವರಿಸಿದೆ ಮೈದಾನದಲ್ಲಿ. ಹಾಗಾದರೆ ಉಳಿದ ಭಾಗ ಎಷ್ಟು? ಎಲ್ಲಿದೆ? ಇದರಂಥ ಲೆಕ್ಕ ಮಾಡೋಂಥದ್ದು ಏನು ಇದ್ದಿದ್ದಲ್ಲಪ್ಪ, ಬಾಯಲ್ಲೇ ಮಾಡ್ಬೋದಿದ್ದನ್ನು ನಾವು. ಉಳಿದ ಭಾಗ 1/7 ಅಷ್ಟೇ. ಮುಂದೇನು ಪ್ರಶ್ನೆ? ಚಲೋ ಭೈರವಿ, ಗೊತ್ತಾಗ್ತಕ್ಕಂಥ. ಒಂದು ಪಾತ್ರೆಯಲ್ಲಿ 40 ಲೀಟರ್ ಜ್ಯೂಸ್ ಇದೆ. ವಾವ್. ಅದರಲ್ಲಿ 5ನೇ 3 ಭಾಗವನ್ನು ಮಾರಾಟ ಮಾಡಲಾಗಿದೆ. ಉಳಿದದ್ದು ಎಷ್ಟಾಗಾದರೆ? ಮೊದಲು ಎಷ್ಟಿತ್ತು ಜ್ಯೂಸು? 40 ಲೀಟರ್ ಇತ್ತು ಜ್ಯೂಸು. ಅದರಲ್ಲಿ
5ನೇ 3 ಭಾಗವನ್ನು ಮಾರಿದ್ದಾರೆ. ಐದರಲ್ಲಿ 3 ಭಾಗ ಮಾರಿದ್ರೆ 5ರಲ್ಲಿ 3 ಭಾಗ ಮಾರಿದ್ರೆ 5ರಲ್ಲಿ ಎಷ್ಟು ಭಾಗ ಉಳಿತು? ಉಳಿದದೆಷ್ಟು? 5ನೇ 2 ಭಾಗ. ನಂತರ ಉಳಿದ ಜ್ಯೂಸಿನ ಇದೇ ತಾನೇ ಉಳಿದಿರೋ ಜ್ಯೂಸು ಇದೇ ತಾನೇ ಉಳಿದಿರೋ ಜ್ಯೂಸು 5ನೇ 2 ಭಾಗ. ಈ ಉಳಿದ ಜ್ಯೂಸಿನ 4ನೇ 1 ಭಾಗವನ್ನು ಕುಡಿಲಾಗಿದೆ. 4ನೇ 1 ಭಾಗನ ಕುಡಿದ್ರೆ ಉಳಿದದೆಷ್ಟು? 4ರಲ್ಲಿ 1 ಭಾಗ ಕುಡಿದ್ರೆ ಉಳಿದದೆಷ್ಟು? 4ರಲ್ಲಿ 1 ಭಾಗ ಕುಡಿದ್ರೆ ಉಳಿದದೆಷ್ಟು? 4 ಇದರ 4ನೇ 3 ಭಾಗ ಉಳಿತು. ಕರೆಕ್ಟಾ? 4ನೇ 1 ಭಾಗವನ್ನು ಕುಡಿಯಲಾಗಿದೆ. ಈಗ ಪಾತ್ರೆಯಲ್ಲಿ ಉಳಿದಿರುವ ಜ್ಯೂಸಿನ ಪ್ರಮಾಣವೆಷ್ಟು? ಪಾತ್ರೆಯಲ್ಲಿ ಉಳಿದಿರುವ ಜ್ಯೂಸ್ ಇದೆ ತಾನೆ? ಪಾತ್ರೆಯಲ್ಲಿ ಉಳಿದಿರುವ ಜ್ಯೂಸ್ ಇದೆ ಅಲ್ವಾ? 4ರಲ್ಲಿ 1 ಕುಡಿದ್ರೆ 4ರಲ್ಲಿ 3 ಉಳಿಸ್ತೀವಿ ಕೊನೆಗೆ. ಮೊದಲೇನಿತ್ತು 40 ಲೀಟ್ರು ಜ್ಯೂಸ್ ಇತ್ತು. 40 ಲೀಟ್ರು ಜ್ಯೂಸ್ ಇತ್ತು. ಅದರಲ್ಲಿ 5ನೇ 3 ಭಾಗ ಮಾರಿದ್ವಿ. 5ರಲ್ಲಿ 3 ಭಾಗ ಮಾರಿದ್ರೆ 5ರಲ್ಲಿ 2 ಭಾಗ ಉಳಿತು. ಇದೇ ತಾನೇ ಉಳಿದದ್ದು. ಈಗ ನಮ್ಮ ಪಾತ್ರೆಯಲ್ಲಿ ಇದೇ ತಾನೇ ಉಳಿದಿರೋದು. ಎಸ್ ಆರ್ ನೋ? ಪಾತ್ರೆಯಲ್ಲಿ ಇದೇ ತಾನೇ ಉಳಿದಿರೋ ಜ್ಯೂಸು. ಓಕೆ, ಇದರ ಮತ್ತೆ 1/4 ಭಾಗ ಏನು ಮಾಡಿದ್ವಿ ನಾವು? ಗುಳುಂ ಸ್ವಾಹ, ರೈಟ್? ಹೌದಾ ಇಲ್ವಾ? 1/4 ಭಾಗ ಏನು ಸ್ವಾಹ? ಎಂಥ ಸ್ವಾಹ? ಗುಳುಂ ಗುಟಕ್ ಸ್ವಾಹ, ರೈಟ್? ಸೊ 1/4 ಗುಳುಂ ಸ್ವಾಹ ಆದರೆ ಉಳಿದ ಸ್ವಾಹ ಎಷ್ಟು? ಉಳಿದ ಜ್ಯೂಸ್ ಎಷ್ಟು? 3/4. ಇದು ಲೆಕ್ಕ ಮಾಡಿದ್ರೆ ಎಷ್ಟು ಜ್ಯೂಸ್ ಉಳಿದಿದೆ ಅಂತ ಗೊತ್ತಾಗುತ್ತಾ ನಮಗೆ? ರೈಟ್? ಮಾಡೋಣ ಬರ್ರಿ, ಮಾಡೋಣ. ಈ ಪಾತ್ರೆ ತೆಗೀರಪ್ಪ ಜಲ್ದಿ. ಓಕೆ, ಸೊ ಏನಾಗ್ತದೆ? 4 1 4, 4 10 40, 5 1 5, 5 2 10, 2 2 4 3 12 ಲೀಟರ್. ಎಷ್ಟು ಲೀಟ್ರು ಜ್ಯೂಸ್ ಇದೆ? 12 ಲೀಟ್ರ್ ಜ್ಯೂಸ್ ಉಳಿದಿದೆ. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಅರ್ಥ ಆಯ್ತಪ್ಪ? ಮುಂದಿನ ಲೆಕ್ಕ ಸ್ವಾಹ. ಚಲೋ ಸ್ವಾಹ. ಒಂದು ಕಾರ್ಖಾನೆಯಲ್ಲಿ 560 ಕಾರ್ಮಿಕರಿದ್ದಾರೆ, ಕೆಲಸ ಮಾಡೋ ಕಾರ್ಮಿಕರಿದ್ದಾರೆ. ಅವರಲ್ಲಿ 8ನೇ 5 ಭಾಗ ಪುರುಷರು, 7ನೇ 2 ಭಾಗ ಮಹಿಳೆಯರು, ಉಳಿದವರು ಟ್ರಾನ್ಸ್ಜೆಂಡರ್ ವ್ಯಕ್ತಿಗಳಾಗಿದ್ದಾರೆ. ಕಾರ್ಖಾನೆಯಲ್ಲಿರುವ ಟ್ರಾನ್ಸ್ಜೆಂಡರ್ ವ್ಯಕ್ತಿಗಳ ಸಂಖ್ಯೆ ಎಷ್ಟು? ಪುರುಷರೆಷ್ಟಿದ್ದಾರೆ ಮತ್ತು ಮಹಿಳೆಯರೆಷ್ಟಿದ್ದಾರೆ? ಇವರಿಬ್ಬರನ್ನ ಸೇರಿಸ್ಬಿಟ್ಟು ಇವರಿಬ್ಬರನ್ನ ನೋಡೋಣ ಒಟ್ಟು ಎಷ್ಟಿದ್ದಾರಂತ. ಉಳಿದವರೆಲ್ಲ ಏನಾಗ್ತಾರೆ? ಟ್ರಾನ್ಸ್ಜೆಂಡರ್ ಆಗ್ತಾರೆ, ರೈಟ್? ಪುರುಷರು ಮತ್ತು ಮಹಿಳೆಯರನ್ನ ಹೊರತುಪಡಿಸಿ ಉಳಿದವರೆಲ್ಲ ಏನಾಗ್ತಾರೆ? ಟ್ರಾನ್ಸ್ಜೆಂಡರ್ ಆಗ್ತಾರೆ. ಸೊ ಪುರುಷರು ಎಷ್ಟು ಭಾಗ ಇದ್ದಾರೆ ಮಕ್ಕಳೇ? 8ನೇ 5 ಭಾಗ. ಮಹಿಳೆಯರು ಎಷ್ಟು ಭಾಗ ಇದ್ದಾರೆ? 7ನೇ 2 ಭಾಗ. ಅದಕ್ಕೆ ಲಾಸ್ ಏನಾಗ್ತದೆ? ಸಾಮಾನ್ಯ ಅಪವರ್ತನಗಳಿಲ್ಲ ಅಂದರೆ ಲಾಸ್ ಏನಾಗ್ತದೆ? ಅವುಗಳ ಗುಣಲಬ್ಧ. 8 7 56. 8 ಎಷ್ಟು 56? 7 ಎಷ್ಟು 8? 7 8 5 7 2 8. ಸೊ ಏನಾಗ್ತದೆ ಮಕ್ಕಳೇ? ಅದು 51/56 ಆಗುತ್ತೆ. 56ರಲ್ಲಿ 51 ಭಾಗ ಪುರುಷರು ಮತ್ತು ಮಹಿಳೆಯರಿದ್ದಾರೆ. 56ರಲ್ಲಿ 51 ಭಾಗ ಪುರುಷರು ಮತ್ತು ಮಹಿಳೆಯರಿದ್ದಾರೆ. ಉಳಿದವರು ಟ್ರಾನ್ಸ್ಜೆಂಡರ್ ವ್ಯಕ್ತಿಗಳು. 56ರಲ್ಲಿ 51 ಭಾಗ ಇವರಿದ್ದಾರೆ ಅಂದರೆ ಉಳಿದವರೆಷ್ಟು? 56ರಲ್ಲಿ ಎಷ್ಟು ಮಂದಿ ಉಳಿತಾರೆ? 5 ಮಂದಿ ಉಳಿತಾರೆ. ಯಾರ 56ನೇ 5? ಒಟ್ಟು ಕಾರ್ಮಿಕರ 56ನೇ 5 ಇವರು, ಹೌದಲ್ವಾ? ಸೊ 56 1 56, 56 10 560, 10 5 50. ಸೊ ಹಾಗಾದರೆ ನಮ್ಮ ಕಾರ್ಖಾನೆಯಲ್ಲಿ ಇದು ಟ್ರಾನ್ಸ್ಜೆಂಡರ್ ವ್ಯಕ್ತಿಗಳು ಎಷ್ಟಿದ್ದಾರಪ್ಪ? 50 ಜನ ಇದ್ದಾರೆ ಅಷ್ಟೇ ಅವರು. ಆಯಿತಾ? 50 ಜನ ಇದ್ದಾರೆ. ಮುಂದೋಗ್ಬೋದಾ ಮಕ್ಕಳೇ? ಮುಂದೋಗ್ಬೋದಾ ಎಲ್ಲರೂ? ಚಲೋ. ಒಂದು ಪೈಯನ್ನು 12 ಸಮಾನ ತುಂಡುಗಳಾಗಿ ವಿಭಜಿಸಲಾಗಿದೆ. ಆಯಿತಾ? ಎಷ್ಟು ಭಾಗ ಮಾಡಿದ್ದಾರೆ? ಅದನ್ನು 12 ಭಾಗ ತುಂಡು ಮಾಡಿದ್ದಾರೆ. ಎಷ್ಟು ಭಾಗ? 12 ಭಾಗ. ಅನು 12ನೇ 5 ಭಾಗವನ್ನು ತಿಂದಳು. 12 ಭಾಗ ಮಾಡಿದರು. ಅದರಲ್ಲಿ ಎಷ್ಟು ಭಾಗ ತಿಂದಿದ್ದಾಳೆ? ಅನು 5 ಭಾಗ. ಅದಕ್ಕೆ ಏನಂತ ಕರೆದ್ರು ಅವರು? 12ನೇ 5 ಭಾಗ ತಿಂದಳು. ಬೀನು 3ನೇ 1 ಭಾಗ ತಿಂದನು ಮತ್ತು ಚಿನ್ನು 6ನೇ 1 ಭಾಗ ತಿಂದಳು. ಚಿನ್ನು ಎಷ್ಟು ತಿಂದಳು? 6ನೇ 1 ಭಾಗ ತಿಂದಳು. ಸೊ ಉಳಿದಿರುವ ಪೈಯ ತುಂಡುಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಅವರು ಒಟ್ಟು ಎಷ್ಟು ಭಾಗ ತಿಂದಿದ್ದಾರೆ ಅಂತ ನೋಡಿದ್ರೆ ತಾನೇ ಗೊತ್ತಾಗೋದು. ಅವರು ಒಟ್ಟು ಎಷ್ಟು ಭಾಗ ತಿಂದಿದ್ದಾರೆ ಪೈ, ಅದನ್ನು ನೋಡಿದ್ರೆ ತಾನೇ ಗೊತ್ತಾಗೋದು. ಅನು ಪ್ಲಸ್ ಬಿನು ಪ್ಲಸ್ ಚಿನು, ಅಬಿಚಿ. ಅನು ಪ್ಲಸ್ ಬಿನು ಪ್ಲಸ್ ಚಿನು ಏನಾಗ್ತಾರೆ? ಅನು ಎಷ್ಟು ತಿಂತಿದ್ದಾರೆ? 12ನೇ 5 ಭಾಗ. ಬಿನು ಎಷ್ಟು ತಿಂತಾ ಇದ್ದಾರೆ?
ಮೂರನೇ ಒಂದು ಭಾಗ. ಚಿನ್ನು ಆರನೇ ಒಂದು ಭಾಗ. ಒಟ್ಟು ಎಷ್ಟು ಭಾಗ ಆಗುತ್ತೆ ನೋಡೋಣ. ಎಲ್ಲರಿಗೂ ಲಾಸ ಏನಾಗ್ತದೆ? 12 ಒಂದಲೇ 3 6 5 ಒಂದಲೇ 5 ಪ್ಲಸ್ 1 4 4 ಪ್ಲಸ್ 1 2 2. ಸೊ ಲಾಸ 12 ಆಗೇ ಇರುತ್ತೆ. 5 4 9 9 2 11. 12ರಲ್ಲಿ 11 ಭಾಗ ತಿಂದಿದ್ದಾರೆ. ನಮಗೇನು ಕೇಳಿದ್ದಾರೆ? ಉಳಿದಿರುವ ಪೈ ತುಂಡುಗಳ ಸಂಖ್ಯೆ ಎಷ್ಟು? ಎಷ್ಟು ತುಂಡು ಉಳಿದಿದೆ ಹಾಗಾದರೆ? 12ರಲ್ಲಿ 1 ಭಾಗ ಉಳಿದಿದೆ ತಾನೆ. ಸೊ ಎಷ್ಟು ಆನ್ಸರ್ ಇದಕ್ಕೆ? ಆಪ್ಷನ್ ಬಿ. ಆಪ್ಷನ್ ಬಿ. ಎಷ್ಟು ತುಂಡು ಉಳಿದಿದೆ? ಒಂದೇ ಒಂದು ತುಂಡು ಉಳಿದಿದೆ ಅಷ್ಟೇ. ಅರ್ಥ ಆಯ್ತಾರ? ಈಸಿ ಇತ್ತಲ್ವ ಇದು? ಇದೇನೂ ಈಸಿ ಇತ್ತಿದು. ಓಕೆ, ಒಂದು ಸರ್ವೆಯಲ್ಲಿ, ಒಂದು ಸಮೀಕ್ಷೆಯಲ್ಲಿ, ಪಂಡಿತರದ್ಯ ಪ್ಲೀಸ್ ಅಪ್ಪ ಮಾತಾಡಬೇಡ, ಸ್ನೇಹ ಮಾತಾಡಬೇಡ್ರಿ. ಒಂದು ಸರ್ವೆಯಲ್ಲಿ 1000 ಜನರನ್ನು ಸಂದರ್ಶಿಸಲಾಯಿತು. ಸಂದರ್ಶನ ಅಂದರೆ ಇಂಟರ್ವ್ಯೂ ಮಾಡ್ತಾರೆ, ಆಯಿತಾ? ಸರ್ವೆ ಯಾವುದಕ್ಕೆ ಮಾಡ್ತಾರೆ ಗೊತ್ತಾ ನಿಮಗೆ? ಯಾಕೆ ಮಾಡ್ತಾರೆ? ಏನಪ್ಪ? ಅಲ್ಲಲ್ಲ, ಇಂಟರ್ವ್ಯೂ ಮಾಡೋದು ಜಾಬ್, ಕೆಲಸ ಕೊಡೋದಕ್ಕಿಂತ ಮುಂಚೆ ಇಂಟೆಲಿಜೆಂಟ್ ಇದ್ದಾರಾ, ಅವರಿಗೆ ಕ್ಷಮತೆ ಇದೆಯಾ, ಅವರಲ್ಲಿ ಕೌಶಲ್ಯ ಇದೆಯಾ ಅಂತ ಪರೀಕ್ಷೆ ಮಾಡ್ತಾರೆ, ಆಯಿತಾ? ಅವರಿಗೆ ಇಲ್ಲಿ ಇದು ಸಮೀಕ್ಷೆ ಮಾಡೋದು ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ತಿಳ್ಕೊಬೇಕು ಅಂದರೆ ಸಮೀಕ್ಷೆ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ನಮ್ಮೂರಲ್ಲಿ ಒಂದು ಬಸ್ ಸ್ಟಾಪ್ ಇದೆ. ಅಲ್ಲಿ ನೋಡಿದ್ರೆ ಯಾವಾಗಲೂ ನಾಯಿಗಳು ಕೂತ್ಕೊಂಡಿರ್ತಾವೆ. ಹೇಳೋದಕ್ಕೆ ಸರ್ಕಾರದಿಂದ ಬಸ್ ಸ್ಟಾಪ್ಗಳನ್ನ ಕಟ್ಸ್ಬಿಟ್ರು. ಜನರು ಅದನ್ನು ಬಳಸೋಕ್ಕೆ ಬರೋಲ್ಲ. ನೋಡಿದ್ದೀರಿ, ನಿಮ್ಮೂರಲ್ಲಿ ಇರ್ಬೋದೆಲ್ಲ ಭಾಳ ಕಡೆ ಬಸ್ ಸ್ಟಾಪ್ಗಳು ಇರ್ತವೆ, ಅಲ್ಲಿ ಜನರು ಇರೋಗಿಲ್ಲ, ಬೇರೆ ಕಡೆ ನಿಂದಿರ್ತಾರೆ. ಬಸ್ಸೇ ಬರೋದು ಬೇರೆ ಕಡೆ, ಬಸ್ ಸ್ಟಾಪ್ ಇರೋದೇ ಬೇರೆ ಕಡೆ ಆಗಿದ್ದಾವ. ನೋಡಿದ್ದೀರ ಈ ಥರ ಭಾಳಷ್ಟು ಜನ ನಾವು ಬಸ್ ಸ್ಟಾಪ್ಗಳನ್ನು ಬಳಸೋದಿಲ್ಲ. ಅದು ನಿಮ್ಮ ದುಡ್ಡಲ್ಲೇ ಆಗಿರೋದು, ನಿಮ್ಮ ಕಂದಾಯದ ದುಡ್ಡಲ್ಲೇ ಆಗಿರೋದು. ಸೊ ಇದ್ರ ಬಗ್ಗೆ ಸರ್ಕಾರಕ್ಕೆ ನಾವು ವಿಷಯ ಮುಟ್ಟಿಸ್ಬೇಕು. ಹೇಗೆ ವಿಷಯ ಮುಟ್ಟಿಸೋದು? ನಾವು ಒಂದು ಸಮೀಕ್ಷೆ ನಡೆಸೋಣ. ನಾವು ಆ ಊರಲ್ಲಿರೋ ಜನರನ್ನು ಕೇಳೋಣ, ನೀವು ಬಸ್ ಸ್ಟಾಪ್ನ ಯಾಕೆ ಬಳಸ್ತಿಲ್ಲ? ಬಸ್ ಸ್ಟಾಪಲ್ಲಿ ಏನೇನು ಸಮಸ್ಯೆ ಆಗಿದೆ ಅದು ನಿಮಗೆ? ಒಬ್ರು ಹೇಳ್ತಾರೆ, ಸರ್ ಮಳೆ ಬಂದರೆ ಬಸ್ ಸ್ಟಾಪಲ್ಲಿ ನೀರು ಸೋರ್ತದೆ ಸರ್, ಅದಕ್ಕೆ ನಾವು ಹೋಗೋದಿಲ್ಲ. ಸರ್ ಬಸ್ ಸ್ಟಾಪಲ್ಲಿ ಯಾರು ಕಸ ಹೊಡೆಯೋದಿಲ್ಲ ದಿನ, ನಾವು ಅದಕ್ಕೆ ಹೋಗೋದಿಲ್ಲ. ಸರ್ ಬಸ್ ಸ್ಟಾಪಲ್ಲಿ ಯಾವಾಗಲೂ ಗಲೀಜಿರುತ್ತೆ, ನಾಯಿಗಳೆಲ್ಲ ಬಂದು ಕುಂದಿರ್ತವೆ, ನಾವು ಅದಕ್ಕೆ ಅಲ್ಲಿ ಹೋಗೋಂಗೆ ಆಗೋದಿಲ್ಲ. ಸರ್ ಬಸ್ ಸ್ಟಾಪ್ ಒಳಗಡೆ ರಾತ್ರಿ ಹೊತ್ತು ಲೈಟ್ ಇರೋದಿಲ್ಲ, ನಮಗೆ ಹೆಣ್ಮಕ್ಳಿಗೆ ಭಯ ಆಗ್ತದೆ, ಅದಕ್ಕೆ ನಾವು ಅಲ್ಲಿ ಹೋಗೋದಿಲ್ಲ. ಸಮೀಕ್ಷೆಯಲ್ಲಿ ಏನಾಗ್ತದೆ? ವಿಷಯಗಳು ಗೊತ್ತಾಗ್ತವೆ ನಮಗೆ. ಸಮೀಕ್ಷೆ ಮಾಡಿದ್ರೆ ತಾನೇ ಗೊತ್ತಾಗೋದು ಏನು ಸಮಸ್ಯೆ ಇದೆ ಅಂತ. ಸೊ ಹಾಗೆ ಇಲ್ಲೊಂದು ಸಮೀಕ್ಷೆ ಮಾಡ್ತಿದ್ದಾರೆ, ಒಂದು ಸರ್ವೆ ಮಾಡ್ತಿದ್ದಾರೆ. ಸರ್ವೆ ಅಥವಾ ಸಮೀಕ್ಷೆ ಎರಡೂ ಒಂದೇ, ಆಯಿತಾ? ಸರ್ವೆ ಮಾಡ್ತಿದ್ದಾರೆ. 1000 ಜನನ ಸರ್ವೆ ಮಾಡಿದ್ದಾರೆ. ಒಬ್ಬರಲ್ಲ ಇಬ್ಬರಲ್ಲ, 1000 ಜನನ. ಅದರಲ್ಲಿ ಏನಂತ ಹೇಳ್ತಿದ್ದಾರೆ? ಅವರಲ್ಲಿ 10ನೇ 3 ಭಾಗ ಜನ ಏನಂತಿದ್ದಾರೆ? ಅವ್ರಿಗೆ ಕಾಫಿ ಇಷ್ಟ ಅಂತೆ. ನೀವೇನು ಕುಡಿತೀರಾ ಅಂತ ಕೇಳಿದಾಗ ಕಾಫಿ ಇಷ್ಟನಾ, ಟೀ ಇಷ್ಟನಾ, ಎರಡೂ ಇಷ್ಟನಾ, ಇಲ್ಲ ಎರಡೂ ಇಷ್ಟ ಇಲ್ವಾ ಆ ಥರ ಒಂದು ಕೇಳಿದ್ದಾರೆ ಪ್ರಶ್ನೆನ. ನಾವು ಮಾತಾಡಿದ್ದು ಬಸ್ ಸ್ಟಾಪ್ ಬಗ್ಗೆ ಇದುವರೆಗೂ. ಇವ್ರು ಇವರು ಸರ್ವೆ ಮಾಡ್ತಿರೋದು ಯಾರದ್ರ ಬಗ್ಗೆ? ಕಾಫಿ ಟೀ ಬಗ್ಗೆ. ಅದರಲ್ಲಿ 10ನೇ 3 ಭಾಗ ಕಾಫಿ ಕುಡಿಯೋದನ್ನು ಇಷ್ಟಪಡ್ತಾರೆ, 5ನೇ 2 ಭಾಗ ಚಹಾ ಕುಡಿಯೋದನ್ನು ಇಷ್ಟಪಡ್ತಾರೆ, ಮತ್ತು ಉಳಿದವರು ಹಾಲು ಕುಡಿಯೋದನ್ನು ಇಷ್ಟಪಡುತ್ತಾರೆ. ನಮ್ಮ ಸಾಗರ್ ಪಾಟೀಲ್ ಥರದ ಹುಡುಗರು ಹಾಲು ಕುಡಿಯೋಕ್ಕೆ ಇಷ್ಟಪಡ್ತಾರೆ. ಹಾಲು ಕುಡಿಯುವುದನ್ನು ಇಷ್ಟಪಡುವವರ ಜನರ ಸಂಖ್ಯೆ ಎಷ್ಟು? ಹಾಲು ಕುಡಿಯೋದನ್ನು ಇಷ್ಟಪಡುವವರ ಜನರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಈಗ ಕಾಫಿ ಮತ್ತು ಟೀ ಇವರಿಬ್ಬರನ್ನು ತೆಗೆದ್ರೆ ಉಳಿದಾರೆ ಯಾರು? ಕಾಫಿ ಮತ್ತು ಟೀ ಇವರಿಬ್ಬರನ್ನು ತೆಗೆದ್ರೆ ಏನು ಮಾಡ್ತಾರೆ? ಉಳಿದವ್ರು ಯಾರು? ಹಾಲು ಕುಡಿಯೋರು. ಈ ಕಾಫಿ ಮತ್ತು ಟೀ ಕುಡಿಯೋರು ಎಷ್ಟು ಭಾಗ ಇದ್ದಾರೆ ಅಂತ ನೋಡ್ಬೇಕು ನಾವು ಮೊದಲು, ಹೌದಾ? ಉಳಿದವ್ರು ಏನಾಗ್ತಾರೆ? ಹಾಲು ಕುಡಿಯೋರು ಆಗ್ತಾರೆ, ರೈಟ್? ಸೊ ಕಾಫಿ ಮತ್ತು ಟೀ. ಸೊ ಎಷ್ಟಿದೆಯಪ್ಪ? ಕಾಫಿಗೆ ಎಷ್ಟಿದ್ದಾರೆ? 10ನೇ 3 ಭಾಗ. ಟೀಗೆ ಎಷ್ಟಿದ್ದಾರೆ? 5ನೇ 2 ಭಾಗ. ಇವೆರಡನ್ನೂ ಕೂಡಿಸೋಣ, ಎಷ್ಟಾಗುತ್ತೆ ಮಕ್ಕಳೇ? ಲಾಸ ಎಷ್ಟಾಗುತ್ತೆ? ಲಾಸ 10 ಆಗುತ್ತೆ. 10 ಎಷ್ಟಲೇ? 10. 5 ಎಷ್ಟಲೇ? 5 2 10. 3 1 ಪ್ಲಸ್ಸಿಗೆ ಪ್ಲಸ್ 2 2 3 + 4. 10ರಲ್ಲಿ 7 ಭಾಗ ಕಾಫಿ ಟೀ ಇಷ್ಟಪಡ್ತಾರೆ. 10ರಲ್ಲಿ 7 ಭಾಗ ಕಾಫಿ ಟೀ ಇಷ್ಟಪಡ್ತಾರೆ. 10ರಲ್ಲಿ ಎಷ್ಟು ಭಾಗ ಹಾಲು ಇಷ್ಟಪಡ್ತಾರೆ? 10ರಲ್ಲಿ ಎಷ್ಟು ಭಾಗ ಹಾಲು ಇಷ್ಟಪಡ್ತಾರೆ? ಸೊ ಹಾಲು ಇಷ್ಟಪಡೋರು ಎಷ್ಟಿದ್ದಾರೆ? ಅವರು 10ರಲ್ಲಿ 3 ಭಾಗ. ಯಾರ 10ನೇ 3 ಭಾಗ? ಒಟ್ಟು 1000 ಜನ ಇದಾರಲ್ಲ, ಅವರಲ್ಲಿ 10ನೇ 3 ಭಾಗ. 1 0 ಹೋಗುತ್ತೆ. 100 300 ಜನ. 300 ಜನ ಹಾಲು ಇಷ್ಟಪಡ್ತಾರೆ. ಅವರಲ್ಲಿ ನಮ್ಮ ಸಾಗರ್ ಪಾಟೀಲು ಸಹ ಒಬ್ಬರು. ಅವರು ಸಹ ಒಬ್ಬರು. ನನಗೂ ಹಾಲು ಭಾಳ ಇಷ್ಟ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಒಂದು ಫಲಕದ 4ನೇ 3 ಭಾಗವನ್ನು ನೀಲಿ ಬಣ್ಣದಿಂದ ಬಣ್ಣ ಹಚ್ಚಲಾಗಿದೆ. ಉಳಿದ ಭಾಗದ 3ನೇ 2ರಷ್ಟು ಕೆಂಪು ಬಣ್ಣದಿಂದ ಬಣ್ಣ ಹಚ್ಚಲಾಗಿದೆ. ಫಲಕದ ಎಷ್ಟು ಭಾಗ ಬಣ್ಣ ಹಚ್ಚದೇ ಉಳಿದಿದೆ? ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿತ್ತು ಪ್ರಶ್ನೆ. ಲಾಸ್ಟ್ ಕ್ವಶನ್ ಪೇಪರಲ್ಲಿ ಪ್ರಶ್ನೆ ಬಂದಿತ್ತು, ನೋಡಿದ್ರಾ? ನನ್ನ ಪ್ರಕಾರ ಮೊದಲನೇ ಪ್ರಶ್ನೆನೇ ಇತ್ತಿದ್ದು, ಹೌದಲ್ವಾ? ಮಾಡಿದ್ದೀರಾ ಈ ಸರಿ ನಂತರ ಮಾಡಿದ್ದೀರಾ ಸರಿಯಾಗಿ? ಸೊ ಫಲಕದ ಎಷ್ಟು ಭಾಗ ಬಣ್ಣ ಹಚ್ಚಿದ್ದಾರೆ ನೀಲಿ ಬಣ್ಣದಿಂದ? 3ನೇ 4 ಭಾಗ.
ಉಳಿದ ಭಾಗ ಎಷ್ಟಾಗಾದ್ರೆ ಎಷ್ಟು ಭಾಗ? 4ರಲ್ಲಿ 3 ಭಾಗ ನೀಲಿ ಬಣ್ಣ ಹಚ್ಚಿದ್ರೆ 4ರಲ್ಲಿ ಎಷ್ಟು ಭಾಗ ಉಳಿತು? 1/4 ಭಾಗ ಅಥವಾ 4ನೇ 1 ಭಾಗ. ಉಳಿದ ಭಾಗ ಇದೇ ತಾನೆ ಉಳಿದ ಭಾಗ. ಈ ಉಳಿದ ಭಾಗದ ಇದರ 3ನೇ 2 ಭಾಗವನ್ನು ಕೆಂಪು ಬಣ್ಣದಿಂದ ಹಚ್ಚಲಾಗಿದೆ. ಫಲಕದ ಎಷ್ಟು ಭಾಗ ಬಣ್ಣ ಹಚ್ಚದೆ ಉಳಿದಿದೆ ನೋಡ್ರಿ. ಈ 3ನೇ 2 ಭಾಗ ಕೆಂಪು ಬಣ್ಣದಿಂದ ಬಣ್ಣ ಹಚ್ಚಿದ್ರೆ 3ರಲ್ಲಿ 2 ಭಾಗ ಬಣ್ಣ ಹಚ್ಚಿದ್ರೆ 3ರಲ್ಲಿ ಎಷ್ಟು ಭಾಗ ಉಳಿತು? ಮತ್ತೆ ಇದರ 1/3 ಭಾಗ ಬಣ್ಣ ಹಚ್ಚದೆ ಉಳಿದಿದೆ. ಕರೆಕ್ಟಾ? ಸೊ ರ ಅಂದರೆ ಗೊತ್ತಿದೆ ನಿಮಗೆ, ವಿಶಿಷ್ಟ ಗುಣಾಕಾರ. ಸೊ ಏನಾಗ್ತದಪ್ಪ ಇದು? 4 3 12 ಇಷ್ಟೇ ಮುಗೀತು. 1/12 ಆಪ್ಷನ್ ಎ. ಪ್ರಶ್ನೆ ವರ್ಡ್ ಟು ವರ್ಡ್ ಹೋದ ಸರಿ ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಬಂದಿತ್ತು ಅದೇ ಪ್ರಶ್ನೆ ಬಂದಿದೆ. ನೀವು ಸರಿಯಾಗಿ ಮಾಡಿದ್ದೀರಿ ಅಂದರೆ ಒಳ್ಳೆಯದು. ಬಂದಿದೆಯಾ? ಒಂದು ತರಗತಿಯಲ್ಲಿ 60 ವಿದ್ಯಾರ್ಥಿಗಳಿದ್ದಾರೆ. 12ನೇ 5 ಭಾಗ ವಿದ್ಯಾರ್ಥಿಗಳು ಗಣಿತವನ್ನು ಇಷ್ಟಪಡ್ತಾರೆ. 3ನೇ 1 ಭಾಗ ವಿಜ್ಞಾನವನ್ನು ಇಷ್ಟಪಡ್ತಾರೆ. ಉಳಿದವರು ಕಲೆಯನ್ನು ಇಷ್ಟಪಡ್ತಾರೆ. ಕಲೆಯನ್ನು ಇಷ್ಟಪಡುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದೀವಿ. ಪಂಡಿತರದ್ಯ ಕಲೆಯನ್ನು ಇಷ್ಟಪಡುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದೀವಿ. ರೈಟ್? ಪಂಡಿತರದ್ಯ ಇದು 2ನೇ ಸರಿ ಹೇಳ್ತಿದ್ದೀನಪ್ಪ. 3ನೇ ಸರಿ ನೀವು ಅದೇ ಚಟುವಟಿಕೆಯಲ್ಲಿದ್ದೀರಿ ಅಂದರೆ ನೀವು ಕ್ಲಾಸಿಂದ ಹೊರಗೆ ಹೋಗ್ಬಿಡಿ. ಆಯಿತಾ? ಸೊ ಕಲೆಯನ್ನು ಇಷ್ಟಪಡುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿದೆ ಅಂತ ಕೇಳಿದ್ದಾರೆ. ಹಿಂದೆ ಬಂದಿತ್ತಿದ್ದು ಮೊದಲು ಗಣಿತ ಮತ್ತು ವಿಜ್ಞಾನ ಎಷ್ಟು ಭಾಗ ಇದ್ದಾರೆ ಅವ್ರು ನೋಡೋಣ. ಉಳಿದವ್ರು ಏನಾಗ್ತಾರೆ? ಕಲೆ ಇಷ್ಟಪಡೋರು ಆಗ್ತಾರೆ. ಗಣಿತದವ್ರು ಎಷ್ಟಿದ್ದಾರಪ್ಪ? ಗಣಿತದವರು 12ನೇ 5 ಭಾಗ. ವಿಜ್ಞಾನದವ್ರು ಎಷ್ಟಿದ್ದಾರಪ್ಪ? ವಿಜ್ಞಾನದವರು 3ನೇ 1 ಭಾಗ. ಉಳಿದವರು ಕಲೆಯನ್ನು ಇಷ್ಟಪಡ್ತಾರೆ. ಕರೆಕ್ಟ್? ಉಳಿದವರು ಕಲೆಯನ್ನು ಇಷ್ಟಪಡ್ತಾರೆ. 12 ಮತ್ತು 3 ಕ್ಲಾಸ್ ಏನಾಗ್ತದೆ? 12 3 ಎಷ್ಟಲೇ? ಸಾರಿ 12 ಎಷ್ಟಲೇ? 12 ಎಷ್ಟಲೇ? 3 4 5 1 5 + 4 ಏನಾಗ್ತದಪ್ಪ? 9/12. 9/12 ಅಂದರೆ 3 3 9 3 4 2 3/4 ಭಾಗ. 4ರಲ್ಲಿ 3 ಭಾಗ ಗಣಿತ ಮತ್ತು ವಿಜ್ಞಾನ ಇಷ್ಟಪಡ್ತಾರೆ. 4ರಲ್ಲಿ 3 ಭಾಗ ಗಣಿತ ಮತ್ತು ವಿಜ್ಞಾನ ಇಷ್ಟಪಡ್ತಾರೆ. ಉಳಿದವರೆಷ್ಟು? 4ನೇ 1 ಭಾಗ. 4ರಲ್ಲಿ 1 ಭಾಗ ಅವರೇನು ಇಷ್ಟಪಡ್ತಾರೆ? ಕಲೆಯನ್ನು ಇಷ್ಟಪಡ್ತಾರೆ. ಕಲೆಯನ್ನು ಇಷ್ಟಪಡೋರು ಎಷ್ಟು ಜನ ಇದ್ದಾರೆ? 4ರಲ್ಲಿ 1 ಭಾಗ ಇದ್ದಾರೆ. ಯಾರ 4ನೇ 1 ಭಾಗ? 60 ವಿದ್ಯಾರ್ಥಿಗಳು. ಇವರ 60ರ 4ನೇ 1 ಭಾಗ. 4 1 4 4 15 60. ಉತ್ತರ ಏನು ಬರ್ತದಪ್ಪ? 15. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಗೊತ್ತಾಯ್ತಾರ ಹೇಗೆ ಮಾಡೋದು ಅಂತ ಮಕ್ಕಳು? ಗೊತ್ತಾಯ್ತಾರ? ಒಂದೇ ಪ್ರಶ್ನೆ. ಗೀತಾ ತನ್ನ ಸಮಯದ 1/5 ಭಾಗವನ್ನು ಓದುವುದಕ್ಕೆ, 3/10 ಭಾಗವನ್ನು ಆಟ ಆಡುವುದಕ್ಕೆ ಮತ್ತು 1/4 ಭಾಗವನ್ನು ನಿದ್ರಿಸುವುದಕ್ಕೆ ಕಳೀತಾಳೆ. ಅವಳ ದಿನದ ಉಳಿದ ಭಾಗವೆಷ್ಟು? ಮೊದಲು ಎಷ್ಟು ಭಾಗ ಇದೆ ನೋಡ್ಬೇಕಿದೆ. ಈ 3 ಚಟುವಟಿಕೆಗೆ ಒಟ್ಟು ಎಷ್ಟು ಭಾಗ ಆಗುತ್ತೆ ಅಲ್ಲಿ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಎಷ್ಟು ಉಳಿಯುತ್ತೆ ಅಂತ ಭಿನ್ನರಾಶಿ ರೂಪದಲ್ಲಿ. ಸೊ ಓದುವುದಕ್ಕೆ ಪ್ಲಸ್ ಆಟ ಆಡುವುದಕ್ಕೆ ಪ್ಲಸ್ ನಿದ್ರಿಸುವುದಕ್ಕೆ ಎಷ್ಟೆಷ್ಟು ಭಾಗ ಇದೆ? 5ನೇ 1 ಭಾಗ. ಆಟ ಆಡುವುದಕ್ಕೆ 10ನೇ 3 ಭಾಗ ಮತ್ತು ನಿದ್ರಿಸುವುದಕ್ಕೆ 4ನೇ 1 ಭಾಗ. ಎಷ್ಟು ಭಾಗ ಆಗುತ್ತೆ ಒಟ್ಟಾರೆ ನೋಡ್ರಿ. ಲಾಸ್ ಏನು ಬರುತ್ತೆ ಮಕ್ಕಳೇ? 20. ಲಾಸ್ ಏನು ಬರುತ್ತೆ ಮಕ್ಕಳೇ? 20 ಬರುತ್ತಾ? ಗೊತ್ತಾಗಲಿಲ್ಲ ಅಂದರೆ ಸೈಡಿಗೆ ಮಾಡಲಾ? 10 4. ಸೊ 5 ಹಾಗೆ ಇರುತ್ತೆ. 2 5 2 5 ಬರುತ್ತೆ. ಮತ್ತೆ 5 1 2 ಲ ಸ ಲಘುತ್ತಮ ಸಾಮಾನ್ಯ ಅಪವರ್ತ್ಯ. ಅಪವರ್ತನಲ್ಲಪ್ಪ, ಅಪವರ್ತ್ಯ. 2 5 10 10 2 20 20 ಬರುತ್ತೆ. ಲಾಸ 20 ಬರುತ್ತೆ. ಲಾಸ 20 ಬರುತ್ತೆ. 5 ಎಷ್ಟು 20ಪ್ಪ? 5 ಎಷ್ಟು 20? 5 4 10 ಎಷ್ಟು 20? 4 ಎಷ್ಟು 20? 4 5 1 4 4 ಪ್ಲಸ್ 3 2 6 ಪ್ಲಸ್ 5 1 5 1 5 5 6 4 10 5 15 15/20. ಇದನ್ನು 5 ಮಗ್ಗಿಂದ ಮಾಡಿದ್ರೆ ಏನಾಗ್ತದೆ? 5 3 5 4. ಸೊ ಉತ್ತರ ಏನು ಬರುತ್ತೆ ಮಕ್ಕಳೇ? 3/4. ಆನ್ಸರ್ ಕರೆಕ್ಟಾ? 3/4 ಆನ್ಸರ್ ಕರೆಕ್ಟಾ? ಏನೋ ಇದು ಅವರು ಬಳಸ್ತಾ ಇದ್ದಾರೆ. ಉಳಿದದ ಭಾಗ ಎಷ್ಟು? 4ರಲ್ಲಿ 3 ಭಾಗ ಓದೋದಕ್ಕೆ, ಆಡೋದಕ್ಕೆ, ನಿದ್ರಿಸೋದಕ್ಕೆ ಬಳಸ್ತಾ ಇದ್ದಾರೆ. 4ರಲ್ಲಿ 3 ಭಾಗ ಓದೋದಕ್ಕೆ, ಆಡೋದಕ್ಕೆ, ನಿದ್ರಿಸಲಿಕ್ಕೆ ಬಳಸ್ತಾ ಇದ್ದಾರೆ. 4ರಲ್ಲಿ 3 ಭಾಗ ಬಳಸಿದರೆ ಉಳಿದದೆಷ್ಟು ಭಾಗ? 4ರಲ್ಲಿ 1 ಭಾಗ. 1/4 ಎಲ್ಲಿದೆ? ಆಪ್ಷನ್ ಎ ಎಲ್ಲಿದೆ? 1/4. 1/4 ಭಾಗ ಉಳಿತದೆ. ಮುಂದೆ ಹೋಗ್ಬೋದಾ? ಓಕೆ. ಒಂದು ಪುಸ್ತಕದ ಬೆಲೆ 300 ರೂಪಾಯಿ ಅಂತಪ್ಪ. ಒಂದು ಪುಸ್ತಕದ ಬೆಲೆ ಎಷ್ಟಿದೆ? 300 ರೂಪಾಯಿ ಇದೆ. 300 ರೂಪಾಯಿ. 300 ರೂಪಾಯಿ. ಅಂಗಡಿಯವರು ಅದರ ಮೇಲೆ 5ನೇ 1 ಭಾಗ ರಿಯಾಯಿತಿ ನೀಡಿದರು. 5ರಲ್ಲಿ 1 ಭಾಗ ರಿಯಾಯಿತಿ ನೀಡಿದರು. ಏನು? ಕೈ ಬಿಟ್ಟರು, ಡಿಸ್ಕೌಂಟ್ ಕೊಟ್ಟರು, ರೇಟ್ ಕಡಿಮೆ ಮಾಡಿದ್ರು. 5 ಭಾಗದಲ್ಲಿ ಎಷ್ಟು ಕಡಿಮೆ ಮಾಡಿದ್ದಾರೆ? 1 ಭಾಗ. ಹಾಗಾದರೆ ಉಳಿದದ್ದು ಎಷ್ಟು ಭಾಗ? ಇದರ ಎಷ್ಟು ಭಾಗ?
ಐದನೇ 4 ಭಾಗ ಕರೆಕ್ಟಾ? 5ರಲ್ಲಿ ಒಂದು ಭಾಗ ಡಿಸ್ಕೌಂಟ್ ಕೊಟ್ಟಿದ್ದಾರೆ, ರಿಯಾಯಿತಿ ನೀಡಿದ್ದಾರೆ. ಪುಸ್ತಕದ ಹೊಸ ಬೆಲೆ ಎಷ್ಟು ಈ ಲೆಕ್ಕ ಮಾಡಿದ್ರೆ ಬರ್ತದೆ, 300 ರೂಪಾಯಿ ಇತ್ತು. 5ರಲ್ಲಿ ಒಂದು ಭಾಗ ಕೈ ಬಿಟ್ಟಿದ್ದಾರೆ, ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಉಳಿದ ಭಾಗ ಎಷ್ಟು? 5ನೇ 4 ಭಾಗ, ರೈಟ್? ಸೊ 5 1 5, 5 6 30, 0 0, 6 4 24, 1 0 0 ಎಷ್ಟು ರೂಪಾಯಿ? 240 ರೂಪಾಯಿ. 240 ರೂಪಾಯಿ ಸರಿಯಾದ ಉತ್ತರ. ಒಂದೇ ಪ್ರಶ್ನೆಗೆ ಹೋಗ್ಬೋದ್ರಾ ಮಕ್ಕಳೇ? ಚಲೋ. ಒಂದು ಟ್ಯಾಂಕ್ನ 6ನೇ 5 ಭಾಗ ತುಂಬಲು 50 ಲೀಟರ್ ನೀರು ಬೇಕಾಗ್ತದೆ. ಒಂದು ಟ್ಯಾಂಕ್ನ 5ನೇ 6 ಭಾಗ ತುಂಬಲು 50 ಲೀಟರ್ 6ನೇ 5 ಭಾಗ ನೀರು ತುಂಬಲು 50 ಲೀಟರ್ ನೀರು ಬೇಕಾಗ್ತದೆ. ಸಂಪೂರ್ಣ ಟ್ಯಾಂಕ್ ತುಂಬಲು ಎಷ್ಟು ಲೀಟರ್ ನೀರು ಬೇಕಾಗ್ತದೆ? ನನಗೆ ಗೊತ್ತಿಲ್ಲ. ಸಂಪೂರ್ಣ ಟ್ಯಾಂಕ್ ಎಷ್ಟಿದೆ ಅಂತ ಹೇಳೋಣ. ಎಕ್ಸ್ ಇದೆ. ಸಂಪೂರ್ಣ ಟ್ಯಾಂಕ್ನ ಎಷ್ಟಿದೆ? ಕೆಪಾಸಿಟಿ ಎಕ್ಸ್ ಇದೆ. ಸಾಮರ್ಥ್ಯ ಎಷ್ಟಿದೆ? ಎಕ್ಸ್ ಇದೆ. ಇದರ 6ನೇ 5 ಭಾಗ ತುಂಬಬೇಕಂದ್ರೆ ಎಷ್ಟು ಲೀಟರ್ ನೀರು ಬೇಕಂತೆ? 50 ಲೀಟರ್ ನೀರು ಬೇಕಂತ. ಅರ್ಥ ಆಗ್ತಿದೆಯಾ? ಸಂಪೂರ್ಣ ಟ್ಯಾಂಕರ 6ನೇ 5 ಭಾಗ 50 ಲೀಟರ್ ನೀರಾಗ್ತದೆ. ಓಕೆ ಓಕೆ ಪಂಡಿತರದ್ಯ ಎಕ್ಸ್ ಇಂಟು ಒಂದು ನಿಮಿಷ ಎಕ್ಸ್ 20 ಮಾಡ್ಕೊಬೇಕಲ್ವ? ರ ಅಂದರೆ ಗುಣಾಕಾರ. ಚಿನ್ಮಯಿ ಮೇಲ್ಗಡೆ ಇರೋದು ಎಲ್ಲಿ ಹೋಗ್ತದೆ? ಕೆಳಗೆ ಹೋಗ್ತದೆ. ಕೆಳಗಿರೋದು ಎಲ್ಲಿ ಹೋಗ್ತದೆ? ಮೇಲೆ ಹೋಗ್ತದೆ. ನೋಡಿರಿ ಪಕ್ಕದಲ್ಲಿ ಈಸ್ ಈಕ್ವಲ್ ಟು ಆದಮೇಲೆ ಯಾರಿದ್ದಾರೆ ಅಲ್ಲಿ? 50 ಲೀಟರ್ ಇದ್ದಾರೆ. 50 ಲೀಟರ್ ಇದ್ದಾರೆ. 50 ಲೀಟರ್. ಸೊ 6 ಮೇಲ್ಗಡೆ ಹೋದರೆ ಇಂಟು 6 ಆಗುತ್ತೆ. 5 ಎಲ್ಲಿ ಹೋಗುತ್ತೆ ಅಂದಿದ್ವಿ? ಕೆಳಗೆ. 5 ಕೆಳಗೆ ಹೋಗ್ತದೆ. ದಟ್ಸ್ ಇಟ್. ಸೊ 5 ಟೇಬಲ್ಸ್ ಬರುತ್ತಾ? 5 ಟೇಬಲ್ಸ್ ಬರುತ್ತಾ? 5ರ ಮಗ್ಗಿ ಬರುತ್ತಾ? 5 1 5, 5 10 50, 10 6 60 ಲೀಟರ್ಗೆ ಲೀಟರ್. ಸೊ ಎಷ್ಟಾಗ್ತಿದೆ ಟ್ಯಾಂಕ್ನ ಕೆಪಾಸಿಟಿ? 60 ಲೀಟರ್. ಸೊ ಟ್ಯಾಂಕ್ನ ಸಾಮರ್ಥ್ಯ 60 ಲೀಟರ್ ಬರ್ತದೆ ಮಕ್ಕಳೇ. ಕೊನೆಯ ಪ್ರಶ್ನೆ, ಮುಂದೋಗೋಣ. ಪಂಡಿತರದ್ಯ, ಒಂದು ಪಾತ್ರೆಯಲ್ಲಿ 30 ಲೀಟರ್ ಹಾಲಿದೆ. ವಾವ್, ಅಲ್ಲಪ್ಪ. ಒಂದು ಪಾತ್ರೆಯಲ್ಲಿ 30 ಲೀಟರ್ ಹಾಲಿದೆ. ಸಾಗರ್ ಪಾಟೀಲು ಸಹ ಯೋಚನೆ ಮಾಡ್ತಿರ್ಬೋದು. ರಮೇಶ್ ಅದರ 5ನೇ 2 ಭಾಗವನ್ನು ಮೊಸರು ಮಾಡಲು ಬಳಸಿದನು. ಮೊಸರಿಗೆ ಎಷ್ಟು ಬಳಸ್ತಿದ್ದಾನೆ ರಮೇಶ್? 5ನೇ 2 ಭಾಗ ಬಳಸ್ತಿದ್ದಾನೆ. ಯಾರ 5ನೇ 2 ಭಾಗ? 30 ಲೀಟ್ರ್ ಇದೆಯಲ್ಲ ಹಾಲು, ಅದರಲ್ಲಿ 5ನೇ 2 ಭಾಗ ಮೊಸರಿಗೆ ಬಳಸ್ತಾ ಇದ್ದಾನೆ. ಓಕೆ, ಸರಿ. 3ನೇ 1 ಭಾಗವನ್ನು ಕಾಫಿಗೆ ಬಳಸಿದನು. ಕಾಫಿ ಮಾಡಲಿಕ್ಕೂ ಬಳಸಿದ್ರು. ಮತ್ತು 6ನೇ 1 ಭಾಗವನ್ನು ಘಟನೆ ಕುಡಿದನು. ಪಾತ್ರೆಯಲ್ಲಿ ಎಷ್ಟು ಲೀಟರ್ ಹಾಲು ಉಳಿದಿದೆ ಅಂತ ಕೇಳಿದ್ದಾರೆ. ಮೊದಲು ಇದು ಎಷ್ಟು ಭಾಗ ಇದೆ ಅಂತ ನೋಡಿದ್ರೆ ಗೊತ್ತಾಗುತ್ತೆ ತಾನೆ ಎಷ್ಟು ಭಾಗ ಉಳಿದಿದೆ ಅಂತ. ಸೊ ಮೊದಲು ಏನು ಬಳಸ್ತಾ ಇದ್ದಾರೆ? ಮೊಸರು ಪ್ಲಸ್ ಕಾಫಿ ಪ್ಲಸ್ ಆಮೇಲೆ ಕೊನೆಗೆ ಏನು ಮಾಡಿದ್ರು? ಸ್ವಲ್ಪ ಕುಡಿದ್ರು. ಮೊಸರಿಗೆ ಎಷ್ಟು ಬಳಸಿದ್ದಾರೆ? ಸ್ನೇಹ ಮೊಸರಿಗೆ ಎಷ್ಟು ಬಳಸಿದ್ದಾರೆ? 5ನೇ 2 ಅಥವಾ 2/5. ಕಾಫಿಗೆ 3ನೇ 1. ಕುಡಿಯೋದಕ್ಕೆ 1/6. ಓಕೆ, ಲಸ ಕರೆಕ್ಟ್ ಆನ್ಸರ್. 30 ಸರಿಯಾದ ಉತ್ತರ. 30 ಸರಿಯಾದ ಉತ್ತರ. ಒಂದು ವೇಳೆ ಯಾರಿಗಾರು ಗೊತ್ತಾಗ್ತಿಲ್ಲ ಅಂದರೆ ಮಾಡಿ ತೋರಿಸ್ತೀನಿ ನೋಡಿರಿ. 3 1 3 2 5 ಹಾಗೆ ಬರಿತೀವಿ. ಮುಂದೆ ಮಾಡಲಿಕ್ಕೆ ಬರಲ್ಲ, ಕನಿಷ್ಠ 2 ಅಂಕೆನಾದರೂ ಹೋಗಬೇಕು. ಲಾಸದಲ್ಲಿ ಹೇಳ್ಕೊಟ್ಟಿದ್ದೀವಿ, ನೆನಪಿದೆಯಾ? 3 × 5 × 2 ಗೊತ್ತಿದೆಯಾ? 3 × 5 × 2. ಸೊ 3 5 15, 15 2 30. ಸೊ ನೀವು ಹೇಳಿದ ಉತ್ತರ ಕರೆಕ್ಟ್ ಇದೆ. ಲಾಸ ಎಷ್ಟು ಬರುತ್ತೆ ಮಕ್ಕಳು? ಇದಕ್ಕೆ ಲಾಸ 30 ಬರುತ್ತೆ. 5 ಎಷ್ಟಲೇ 30 ಮಕ್ಕಳೇ? 3 ಎಷ್ಟಲೇ 30? 6 ಎಷ್ಟಲೇ 30? ಅಯ್ಯೋ ನಿಧಾನರಪ್ಪ. ಓಕೆ, 6 ಎಷ್ಟಲೇ 30? 6 5 ಓಕೆ, ಸಾರಿ. ಸೊ 2 5 2 6 12, 1 10 1 5 5. ಓಕೆ, 12 10 12 + 10 22, 22 + 5 27, 27/30. ಸರಿಯಾದ ಉತ್ತರ. ಇದು ಬಳಸಿದ್ದು ತಾನೇ. 30ರಲ್ಲಿ 27 ಬಳಸಿದ್ದೀವಿ. ಉಳಿದದ್ದು ಎಷ್ಟು ಹಾಗಾದರೆ? 3/30. ಮಕ್ಕಳೇ, ನಮಗಿರೋದು ಲೀಟ್ರ್ ಎಷ್ಟು ಹಾಲು? ಎಷ್ಟು ಲೀಟ್ರ್ ಹಾಲು ಇತ್ತು ನಮ್ಮ ಹತ್ರ? ಇಲ್ಲೂ 30 ಬಂದಿದೆ ಅಲ್ವಾ? ಇದನ್ನು 30 ಲೀಟ್ರ್ ಅಂತ ಕರಿಬೋದಾ ನಾನು? 30 ಲೀಟ್ರಲ್ಲಿ ಎಷ್ಟು ಲೀಟ್ರ್ ಉಳಿದಿದೆ ಹಾಗಾದರೆ? 3 ಲೀಟ್ರ್ ಇದೆ ಅಂತ ಹೇಳ್ಬೋದಾ? ಇಲ್ಲ, ಇದನ್ನು ನೀವು ಕನಿಷ್ಠ ರೂಪಕ್ಕೆ ತಗೊಂಬಿಟ್ರೆ ಬೈ ಮಿಸ್ಟೇಕು. ಇದನ್ನು ಗಮನಿಸ್ದೆ ಸರ್. 3 1 3 10 30 ಸರ್ ಅಂತ ಅಂದ್ವಿ ಸರ್. ಸೊ 10ರಲ್ಲಿ 1 ಭಾಗ ಉಳಿದಿದೆ ಸರ್. ಈಗ ನಮಗೆ ಎಷ್ಟು ಭಾಗ ಉಳಿದಿದೆ? 10ರಲ್ಲಿ 1 ಭಾಗ. ಯಾರ 10ನೇ 1 ಭಾಗ? ಈ 30 ಲೀಟರ್ನ 10ನೇ 1 ಭಾಗ. ಅದನ್ನು ಮಾಡಿ ನೋಡ್ರಿ ಬೇಕಾದ್ರೆ. 30 ಲೀಟರ್ನ 10ನೇ 1 ಭಾಗ ಏನಾಗುತ್ತೆ? 0ಗೆ 0 ಹೋಗುತ್ತೆ. 3 1 ಏನೋ ಬರುತ್ತೆ, ಮತ್ತೆ 3 ಲೀಟರೇ ಬರುತ್ತೆ. ಓಕೆ, ಸೊ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ.
ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಸ್ವಲ್ಪ ಕಾನ್ಫಿಡೆನ್ಸ್ ಇದ್ದೀರಾ ಈ ಸರಿ? ಚೆನ್ನಾಗಾಗಿದೆಯಾ? ಗುಡ್, ವೆರಿ ಗುಡ್. ಸೊ ಆನ್ಲೈನಲ್ಲಿರುವ ಮಕ್ಕಳದು ಸಹ ಪರೀಕ್ಷೆ ಚೆನ್ನಾಗಾಗಿದೆ ಅಂತ ಭಾವಿಸ್ತೀನಿ. ಒಂದು ವೇಳೆ ಚೆನ್ನಾಗಾಗಲಿಲ್ಲ ಅಂದರೆ ತೊಂದರೆ ಇಲ್ಲ, ನಾವು ಕೊಡ್ತಿರುವ ವಿವರಣೆಯನ್ನು ನೋಡಿಕೊಂಡು ಸಹ ಭಾಳಷ್ಟು ವಿಷಯಗಳನ್ನು ಕಲಿಬೋದು. ತಪ್ಪು ಆಗೋದು ಸಹಜ. ಆ ತಪ್ಪಿಂದ ನಾವು ಅದರಿಂದ ಕಲ್ತುಬಿಟ್ಟು ಮುಂದೆ ಆ ತಪ್ಪನ್ನು ಮತ್ತೆ ಮಾಡಬಾರ್ದು. ಆಯಿತಾ? ಇದರೊಂದಿಗೆ ಇವತ್ತಿನ ತರಗತಿ ಮುಗಿಸ್ತಾ ಇದ್ದೀನಿ. ನೆನ್ಪಿಡಿ, ಇದು ಈಸಿ ಪಿ ಜಿ ಕ್ಲಾಸಸ್, ನಿಮ್ಮ ತರಬೇತಿ ಕೇಂದ್ರ.